Praise the Lord. It is good to see you all again. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನೋಡುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. So we are doing the journey from Red Sea to Jordan River. ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಎಂಬಂತ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. So we have almost completed the book of Exodus. Now we are going to do book of Numbers, then later Leviticus. ಈಗಾಗಲೇ ನಾವು ಅರಣ್ಯಕಾಂಡ ಪುಸ್ತಕಕ್ಕೆ ನಾವು ಬರ್ತಾ ಇದ್ದೇವೆ. ನಾವು ಈಗ ಹಿಂದೆ ನಾವು ಯಾಜಕ ಕಾಂಡವನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ. So let us close our eyes and pray that Lord may speak with us. ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ, ದೇವರು ತಾನೇ ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ. Gracious loving Father, we pray that you open our eyes and hearts to see the truth. ಪರಲೋಕದ ತಂದೆಯೇ, ನಿನ್ನ ಸತ್ಯಗಳನ್ನ ನಾವು ನೋಡುವಂತೆ ನಮ್ಮ ಆತ್ಮಿಕ ಮನೋನೇತ್ರಗಳನ್ನ ನೀನು ತೆರೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Speak with each one of us. ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು. In Jesus' name we pray. ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸ್ತೇವೆ. So we are in lesson 15, which says God organizes his people. ನಾವು 15ನೇ ಪಾಠದಲ್ಲಿ ಇದ್ದೇವೆ. ದೇವರು ತನ್ನ ಜನರನ್ನ ಸಂಘಟಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. So the Numbers 1 teaches us that God ordered to take a census of Israel as a nation. ಅರಣ್ಯಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ದೇವರು ತನ್ನ ಜನರ ಕುರಿತಾಗಿ ಆತನು ಜನಗಣತಿಯನ್ನ ಮಾಡುವುದಕ್ಕೋಸ್ಕರವಾಗಿ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. Then God organizes his people into tribes and how they should be camping in the wilderness. ಅಷ್ಟು ಮಾತ್ರವಲ್ಲೇ ಯಾವ ರೀತಿಯಾಗಿ ಅವರು 12 ಗೋತ್ರಗಳನ್ನ ಸಂಘಟಿಸಬೇಕು ಮತ್ತು ಅವರು ಯಾವ ರೀತಿಯಾಗಿ ತಮ್ಮ ಗುಡಾರಗಳನ್ನ ಹಾಕಬೇಕು ಎಂಬಂತಹ ವಿಚಾರಗಳನ್ನ ದೇವರು ತಿಳಿಯಪಡಿಸುವುದನ್ನ ನಾವು ನೋಡ್ತೇವೆ ಮುಂದೆ. So then God chose the Levites to serve in his tabernacle. ಅಷ್ಟು ಮಾತ್ರವಲ್ಲದೆ ಲೇವಿಯರು ದೇವದರ್ಶನದ ಗುಡಾರದಲ್ಲಿ ಅವರು ಯಾವ ರೀತಿಯಾಗಿ ದೇವರಿಗೆ ಸೇವೆಯನ್ನ ಸಲ್ಲಿಸಬೇಕೆಂಬುದ ಕುರಿತಾದಂತ ಸೂಚನೆಗಳನ್ನ ದೇವರು ನೀಡ್ತಾರೆ. Then the redemption of the firstborn children. ಮಾತ್ರವಲ್ಲದೆ ಇಸ್ರಾಯೇಲನ ಚೊಚ್ಚಲ ಮಕ್ಕಳ ವಿಮೋಚನೆಯನ್ನ ನಾವು ನೋಡ್ತೇವೆ. Then the Levites' responsibilities. ಅಷ್ಟು ಮಾತ್ರವಲ್ಲದೆ ಲೇವಿಯರ ಜವಾಬ್ದಾರಿಗಳ ಕುರಿತಾಗಿ ನಾವು ಅರಣ್ಯಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. So why the book of Numbers is important? ಈ ಪುಸ್ತಕ ಯಾಕೆ ಪ್ರಾಮುಖ್ಯವಾಗಿದೆ? So this book contains or covers 38 years of history of the Israelite when they were wandering in the wilderness. ಈ ಒಂದು ಪುಸ್ತಕದಲ್ಲಿ ಇಸ್ರಾಯೇಲರು 38 ವರ್ಷಗಿಂತಲೂ ಹೆಚ್ಚು ಸಮಯ ಅವರು ಆ ಮರುಭೂಮಿಯಲ್ಲಿ ಮರಳುಗಾಡಿನಲ್ಲಿ ಅವರು ಕಳೆದಂತಹ ಸಮಯವನ್ನ ಈ ಒಂದು ಪುಸ್ತಕದಲ್ಲಿ ನಾವು ಕಾಣ್ತೇವೆ. The book of Exodus deals only just 1 year after they came out of Egypt. ವಿಮೋಚನ ಕಾಂಡ ಪುಸ್ತಕವು ಅವರು ಐಗುಪ್ತ ದೇಶದಿಂದ ಹೊರಗೆ ಬಂದ ಮೊದಲ ವರ್ಷದ ಆ ಒಂದು ಸಂಗತಿಗಳನ್ನ ಮಾತ್ರ ಅದು ಒಳಗೊಂಡದಾಗಿರುತ್ತದೆ. So Leviticus, it is just 1 month. ಲೇವಿಯ ಕಾಂಡವು ಯಾಜಕ ಕಾಂಡವು ಅದು 1 ತಿಂಗಳಿನ ಆ ಒಂದು ಕಾಲಾವಧಿಯಲ್ಲಿ ನಡೆದಂತಹ ಸಂಗತಿಗಳನ್ನ ಮಾತ್ರ ಒಳಗೊಂಡದಾಗಿರುತ್ತದೆ. So in Exodus we see God's deliverance, mighty hand, miraculous way he saved the people and brought them out of Egypt. ನಾವು ನೋಡ್ತೇವೆ ವಿಮೋಚನ ಕಾಂಡದಲ್ಲಿ ದೇವರು ಯಾವ ರೀತಿಯಾಗಿ ಅವರನ್ನ ಐಗುಪ್ತ ದೇಶದಿಂದ ತನ್ನ ಅದ್ಭುತವಾದ ಹಸ್ತದಿಂದ ಅವರನ್ನ ಬಿಡುಗಡೆಗೊಳಿಸುವುದನ್ನ ನಾವು ನೋಡ್ತೇವೆ. So in the wilderness God is preparing them to become a great nation. ಮರುಭೂಮಿಯಲ್ಲಿ ಅವರೊಂದು ದೊಡ್ಡ ಬಲಿಷ್ಠವಾದಂತಹ ಜನಾಂಗವಾಗುವುದಕ್ಕೆ ದೇವರು ಅವರಿಗೆ ಸಹಾಯವನ್ನು ಮಾಡುವುದನ್ನು ನಾವು ನೋಡ್ತೇವೆ. So how can Israel become a great nation? ಇಸ್ರಾಯೇಲರು ಒಂದು ಬಲವಾದಂತಹ ಒಂದು ರಾಷ್ಟ್ರವಾಗುವುದಕ್ಕೆ ಹೇಗೆ ಸಾಧ್ಯ? It is possible only by the law of the Lord. ಅದು ಕೇವಲ ದೇವರ ಕಾನೂನಿನಿಂದ ಮಾತ್ರ ಸಾಧ್ಯವಾಗುವಂತದ್ದು. So God revealed himself through Mosaic law to the people of Israel. ದೇವರು ತನ್ನನ್ನೇ ತಾನೇ ಮೋಶೆ ಮುಖಾಂತರವಾಗಿ ತನ್ನ ಆಜ್ಞೆಗಳ ಮೂಲಕವಾಗಿ ಪ್ರಕಟಪಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. So if you read Genesis chapter 18, God had a conversation with Abraham.
ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯವನ್ನು ನಾವು ನೋಡುವಾಗ ದೇವರು ಅಬ್ರಹಾಮನ ಮೂಲಕವಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. So God said, I will not hide from Abraham the plan of destruction of Sodom and Gomorrah. ದೇವರು ಹೇಳ್ತಾನೆ, ಅಬ್ರಹಾಮನಿಂದ ನಾನು ಸೋದೋಮ್ ಗೊಮೋರದ ನಾಶನವನ್ನ, ಅದರ ವಿನಾಶವನ್ನ ನಾನು ಮರೆ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. Because Abraham will become a great nation. ಯಾಕಂದರೆ ಅಬ್ರಹಾಮನು ಒಬ್ಬ ದೊಡ್ಡ ಜನಾಂಗವಾಗಲಿಕ್ಕಿದ್ದನು. Because he will teach his children and descendants the law of the Lord. ಆತನು ತನ್ನ ಮಕ್ಕಳಿಗೂ ಮತ್ತು ಆತನ ಮಕ್ಕಳ ಮೊಮ್ಮಕ್ಕಳಿಗೂ ತಲೆಮಾರುಗಳಿಗೂ ಆತನು ತನ್ನ ಆಜ್ಞಾ ವಿಧಿಗಳನ್ನ ಆತನು ಬೋಧಿಸುವಂತವನಾಗಿರುತ್ತಾನೆ. A nation can become a great nation when the nation accepts Bible, teaches Bible as the righteousness, teaches Bible as the truth. ಒಂದು ರಾಷ್ಟ್ರ ಅದು ಬಲಿಷ್ಠ ರಾಷ್ಟ್ರವಾಗಬೇಕಾದರೆ ಅದು ಸತ್ಯವೇದವನ್ನ ಸ್ವೀಕಾರ ಮಾಡಬೇಕಾಗಿದೆ. ಆ ಸತ್ಯವೇದದಲ್ಲಿರುವಂತಹ ಸತ್ಯಗಳನ್ನ ಬೋಧಿಸಬೇಕಾಗಿದೆ. ಅದಕ್ಕೆ ಅನುಗುಣವಾಗಿ ಅವರು ನಡೆಯಬೇಕಾಗಿದೆ. ಆಗ ಮಾತ್ರ ಅದು ದೊಡ್ಡ ರಾಷ್ಟ್ರವನ್ನ ಸ್ಥಾಪಿಸುವುದಕ್ಕೆ ಸಾಧ್ಯ. God's plan for Israel was to receive the law, live by the law, and teach the world the law. ಆದ್ರಿಂದ ದೇವರ ಉದ್ದೇಶ ಅಥವಾ ಆತನ ಚಿತ್ತ ಹೀಗಿತ್ತು, ಅದೇನೆಂದರೆ ಇಸ್ರಾಯೇಲರು ಆತನ ಆಜ್ಞಾವಿಧಿಗಳನ್ನ ಸ್ವೀಕಾರ ಮಾಡಿಕೊಂಡು ಅದನ್ನ ಬೋಧಿಸುವಂತವರಾಗಿರಬೇಕು, ಮಾತ್ರವಲ್ಲದೆ ಅದರ ತಕ್ಕ ಹಾಗೆ ಅವರು ನಡೆಯುವಂತವರಾಗಿರಬೇಕು. But sadly they received the law but did not live by the law, did not teach the world the law. ಆದರೆ ದುಃಖಕರವಾದಂತ ವಿಷಯವೇನೆಂದರೆ ಅವರು ಸ್ವೀಕಾರ ಮಾಡಿಕೊಂಡ್ರು, ಆದರೆ ಅದರಂತೆ ಅವರು ನಡೆಯಲಿಲ್ಲ, ಮಾತ್ರವಲ್ಲದೆ ಅದರಂತೆ ಅವರು ಇತರರಿಗೆ ಬೋಧಿಸಲಿಲ್ಲ. So for 40 years God did not abandon them in the wilderness but developed them spiritually to become a great or a strong nation. ಆದ ಕಾರಣ 40 ವರ್ಷಗಳು ಮರುಭೂಮಿಯಲ್ಲಿ ದೇವರು ಅವರನ್ನ ಕೈ ಬಿಡಲಿಲ್ಲ, ಬದಲಾಗಿ ಅವರು ಆಧ್ಯಾತ್ಮಿಕವಾಗಿ ಅವರು ಅಭಿವೃದ್ಧಿಗೊಳ್ಳುವುದಕ್ಕೋಸ್ಕರವಾಗಿ ದೇವರು ಅವರನ್ನ ರೂಪಾಂತರ ಮಾಡುವುದನ್ನು ನಾವು ನೋಡ್ತೇವೆ. God does not abandon us. He continues to work in our lives. ದೇವರು ನಮ್ಮನ್ನ ಕೈ ಬಿಡುವಂತವನಲ್ಲ, ಆತನು ನಿರಂತರವಾಗಿ ನಮ್ಮೊಟ್ಟಿಗೆ ಆತನು ಕಾರ್ಯ ಮಾಡುವಂತವನಾಗಿದ್ದಾನೆ. So the model we see in the life of the nation of Israel is applicable to each one of us, our families and our communities. ಆದ ಕಾರಣ ನಾವು ಇಲ್ಲಿ ನೋಡುವಂತ ಎಲ್ಲ ವಿಚಾರಗಳು ಅವು ನಮ್ಮ ಜೀವಿತಕ್ಕೂ ನಮ್ಮ ಕುಟುಂಬಕ್ಕೂ ಅದು ಅನ್ವಯವಾಗುವಂತವುಗಳಾಗಿವೆ. So here we see in the book of Numbers at least 150 times in all the three books and 20 times in Numbers the phrase Lord spoke to Moses. ಆದ ಕಾರಣ ನಾವು ನೋಡ್ತೇವೆ ಇಲ್ಲಿ ಈ ಒಂದು ಪುಸ್ತಕದಲ್ಲಿ ಹೆಚ್ಚು ಕಡಿಮೆ 150 ಬಾರಿ ಯೆಹೋವನಿಗೆ ಅಂದ್ರೆ ಯೆಹೋವನು ಎಂಬಂತ ಆ ಒಂದು ಪದವು ಈ ಒಂದು ಪುಸ್ತಕದಲ್ಲಿ ಪುನರಾವರ್ತಿಸಲ್ಪಟ್ಟಿದೆ. ಮಾತ್ರವಲ್ಲದೆ ಅರಣ್ಯಕಾಂಡದಲ್ಲಿಯೂ ಸಹ 20ಕ್ಕಿಂತಲೂ ಹೆಚ್ಚು ಬಾರಿ ಈ ಒಂದು ಪದ ಪ್ರಯೋಗವನ್ನು ನಾವು ನೋಡ್ತೇವೆ. So here we see God is a living God who speaks. ಇಲ್ಲಿ ನಾವು ನೋಡುತ್ತೇವೆ ದೇವರು ಜೀವಿಸುವಂತ ದೇವರಾಗಿದ್ದಾನೆ, ಆತನು ಮಾತನಾಡುವಂತ ದೇವರಾಗಿದ್ದಾನೆ. And he continuously speaks to us. ಆತನು ನಿರಂತರವಾಗಿ ನಮ್ಮ ಸಂಗಡ ಮಾತನಾಡುವಂತವನಾಗಿದ್ದಾನೆ. Moses was humble, meek to listen to God's voice. ಮೋಶೆಯು ಬಹಳ ನಮ್ರತೆ ಉಳ್ಳವನಾಗಿದ್ದನು, ದೀನನಾಗಿದ್ದನು. ಆದ್ದರಿಂದ ಅವನು ದೇವರ ಮಾತುಗಳನ್ನ ಅವನು ಆಲಿಸುವುದಕ್ಕೆ ಸಾಧ್ಯವಾಯಿತು. God can speak to us only when we have a contrite heart who will tremble at the word of God. ಆದ್ರಿಂದ ದೇವರ ಸ್ವರಕ್ಕೆ ಕೇಳುವಂತವರಿಗೆ ಮಾತ್ರ ದೇವರು ಮಾತನಾಡುವಂತವನಾಗಿದ್ದಾನೆ. So here Moses had a contrite heart and he trembled at God's word. So God spoke to him again and again. ಅದರಿಂದ ದೇವರ ವಾಕ್ಯವನ್ನ ಕೇಳಿದಾಗ ಮೋಶೆ ನಡುಗಿದನು, ಮಾತ್ರವಲ್ಲದೆ ಅವನು ನಿಷ್ಕಳಂಕನಾಗಿ ದೇವರ ಸ್ವರವನ್ನ ಕೇಳುವುದಕ್ಕೆ ಸಿದ್ಧನಾಗಿದ್ದನು. ಆದ ಕಾರಣ ದೇವರು ಅವನನ್ನ ಆಲಿಸುವಂತವನಾಗಿದ್ದಾನೆ. The wilderness was not a permanent place for the nation of Israel. ಮರುಭೂಮಿಯು ಇಸ್ರಾಯೇಲರಿಗೆ ಅದು ನಿರಂತರವಾಗಿ ಇದ್ದಂತ ಒಂದು ಸ್ಥಳವಾಗಿರಲಿಲ್ಲ. Even though it was a temporary place, God organized them in a very particular and a decent way.
ಅದು ಒಂದು ತಾತ್ಕಾಲಿಕವಾದಂತ ಒಂದು ಸ್ಥಳವಾಗಿದ್ರು, ವಾಸ ಸ್ಥಳವಾಗಿದ್ರು, ಅದನ್ನು ಉತ್ತಮವಾದಂತ ರೀತಿಯಲ್ಲಿ ದೇವರು ಅವರು ವಾಸಿಸುವುದಕ್ಕೋಸ್ಕರವಾಗಿ ಅದನ್ನು ಸಜ್ಜುಗೊಳಿಸುವುದನ್ನು ನಾವು ನೋಡ್ತೇವೆ. If God organizes even the temporary thing in a splendid way, how would be heaven? How would be our future? ಹಾಗಾದರೆ ತಾತ್ಕಾಲಿಕವಾದ ನಿವಾಸ ಸ್ಥಳವನ್ನ ದೇವರು ಇಷ್ಟು ಉತ್ತಮವಾಗಿ ಸಜ್ಜುಗೊಳಿಸುವುದಾದರೆ ಯೋಚನೆ ಮಾಡಿ ನೋಡಿ, ಪರಲೋಕವು ನಮ್ಮ ನಿರಂತರವಾದಂತ ಸ್ಥಳವನ್ನ ದೇವರು ಯಾವ ರೀತಿಯಾಗಿ ಅದನ್ನ ಸಜ್ಜುಗೊಳಿಸುವುದಿಲ್ಲ. So the wilderness does not mean a desert place, but that has little vegetation, few trees, less rainfall that supports some cultivation. ಅದರಿಂದ ಈ ಮರುಭೂಮಿ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಮರಳುಗಾಡು ಪ್ರದೇಶವಲ್ಲ, ಆದರೆ ಇಲ್ಲಿ ಕಡಿಮೆ ಸಸ್ಯವರ್ಗ ಅಂದ್ರೆ ಗಿಡ ಮರಗಳು ಬೆಳವಣಿಗೆ ಬಹಳ ಕಡಿಮೆ ಇರ್ತದೆ. ಮಾತ್ರವಲ್ಲದೆ ಮಳೆ ಸ್ವಲ್ಪವಾದ ಕಾರಣ ಸ್ವಲ್ಪ ಕೃಷಿಯನ್ನ ಈ ಪ್ರದೇಶಗಳಲ್ಲಿ ನಾವು ಕಾಣಬಹುದು. So in our Bible we see the title Numbers, but in Hebrew Bible this book is called the Wilderness. ಹೌದು, ನಮ್ಮ ಬೈಬಲ್ಗಳಲ್ಲಿ ಇದನ್ನ ನಾವು ಅರಣ್ಯಕಾಂಡ ಎಂಬುದಾಗಿ ನಾವು ನೋಡ್ತೇವೆ, ಇಂಗ್ಲಿಷ್ ನಲ್ಲಿ ನಂಬರ್ಸ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಇಬ್ರಿಯ ಭಾಷೆಯಲ್ಲಿ ನಾವು ನೋಡುವಾಗ ಇದನ್ನ ಮರಳುಗಾಡು ಎಂಬುದಾಗಿ ಅವರು ಕರೀತಾರೆ. So God commanded the nation of Israel through Moses to take a census. ಹೀಗೆ ದೇವರು ಮೋಶೆಯ ಮುಖಾಂತರವಾಗಿ ಒಂದು ಜನಗಣತಿಯನ್ನ ಮಾಡುವುದಕ್ಕೋಸ್ಕರವಾಗಿ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So God knows each and every person. ದೇವರು ಪ್ರತಿಯೊಬ್ಬರನ್ನು ದೇವರು ತಿಳಿದವನಾಗಿದ್ದಾನೆ. So each person is important in the sight of God. ಪ್ರತಿಯೊಬ್ಬನು ದೇವರ ದೃಷ್ಟಿಯಲ್ಲಿ ಬಹಳ ಪ್ರಾಮುಖ್ಯವಾಗಿದ್ದಾನೆ. So only all have to be included in the nation of Israel. ಆದ ಕಾರಣ ಇಸ್ರಾಯೇಲ್ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರನ್ನು ಸಹ ಸೇರ್ಪಡಿಸಿಕೊಳ್ಳಬೇಕಾಗಿ ಬರ್ತದೆ. So it was commanded that all people who are above 20 years should be listed in the census. ಆದ ಕಾರಣ ಈ ಜನಗಣತಿಯಲ್ಲಿ 20 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರನ್ನ ಸೇರ್ಪಡಿಸಿ ಅವರನ್ನ ಪಟ್ಟಿ ಮಾಡಬೇಕಾಗಿ ಬಂತು. So in our times we say age of 18, we say the person has become major, can take decisions, can open bank account, all those things. ನಮ್ಮ ಇವತ್ತಿನ ಸಮಾಜದ ಪ್ರಕಾರವಾಗಿ ನಾವು ನೋಡುವಾಗ 18 ವರ್ಷ ವಯಸ್ಸು ಪೂರ್ತಿ ಆಗುವಾಗ ಅವರು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಅಥವಾ ಲೈಸೆನ್ಸ್ ಇನ್ನಿತ್ಯಾದಿಗಳನ್ನ ಕಾರ್ಯಗಳನ್ನ ಅವರು ಕಾನೂನುಬದ್ಧವಾಗಿ ಅವ್ರು ಮಾಡಬಹುದು ಎಂಬುದಾಗಿ ನಾವು ನೋಡ್ತೇವೆ. But God fixed 20 years and above as the eligibility to participate in the military conflict. ಆದರೆ ದೇವರು ಇಲ್ಲಿ ನಾವು ನೋಡ್ತೇವೆ 20 ವರ್ಷವನ್ನ ನಿಗದಿಪಡಿಸ್ತಾನೆ ಈ ಒಂದು ಯುದ್ಧ ಅಥವಾ ಸೈನ್ಯದಲ್ಲಿ ಅವರು ಸೇರ್ಪಡೆ ಆಗುವುದಕ್ಕೆ ಅಥವಾ ಸೈನ್ಯದಲ್ಲಿ ಹೋರಾಟ ಮಾಡುವುದಕ್ಕೆ ಸಿದ್ಧರಾಗುವುದಕ್ಕೆ ಈ ಒಂದು ವಯಸ್ಸನ್ನ ನಿಗದಿಪಡ್ತಾನೆ. So God did marvelous miracles and delivered them from Egypt, but when they go to promised land they have to fight. ಹೀಗೆ ನಾವು ನೋಡ್ತೇವೆ ದೇವರು ಅವರನ್ನ ಈ ಒಂದು ಯುದ್ಧ ಸನ್ನದ್ಧರಾಗುವುದಕ್ಕೋಸ್ಕರವಾಗಿ ದೇವರು ಅವರನ್ನ ತಯಾರು ಮಾಡ್ತಾನೆ. ಯಾಕಂದ್ರೆ ಅವ್ರ ವಾಗ್ದತ್ತ ದೇಶವನ್ನ ಅವರು ಸ್ವಾಧೀನಪಡಿಸಿಕೊಳ್ಳಬೇಕಾದ್ರೆ ಅವರು ಯುದ್ಧ ಮಾಡಬೇಕಾಗಿತ್ತು. So God will not fight for Israel, but Israel has to do as God commands them. ದೇವರು ಯುದ್ಧ ಮಾಡುವುದಿಲ್ಲ ನೇರವಾಗಿ, ಅಂದ್ರೆ ಯುದ್ಧ ಭೂಮಿಯಲ್ಲಿ ನೇರವಾಗಿ ಯುದ್ಧ ಮಾಡುವುದಿಲ್ಲ. ಆದ್ರೆ ದೇವರು ನೇಮಿಸಿದಂತ ಇಸ್ರಾಯೇಲರು ಅವರು ದೇವರು ಹೇಳುವ ಹಾಗೆ ಆತನ ಚಿತ್ತಕ್ಕನು ಅನುಸಾರವಾಗಿ ಅವರು ಯುದ್ಧ ಮಾಡಬೇಕಾಗಿತ್ತು. So only God prepared them to be physically fit and mentally strong to fight the battles. ಆದ ಕಾರಣ ಅವರು ಶಾರೀರಿಕವಾಗಿ ಅವರು ಸದೃಢರಾಗಿ ಅವರು ಯುದ್ಧ ಮಾಡುವುದಕ್ಕೆ ಮಾತ್ರವಲ್ಲದೆ ಆತ್ಮಿಕವಾಗಿಯೂ ಸಹ ಅವರು ಸಿದ್ಧರಾಗುವುದಕ್ಕೋಸ್ಕರವಾಗಿ ದೇವರು ಅವರನ್ನ ತಯಾರು ಮಾಡುವುದನ್ನು ನಾವು ನೋಡ್ತೇವೆ. For believers today, we don't have physical fight, but we have a spiritual warfare. ಆದರೆ ಆತ್ಮಿಕರಾದಂತ ನಮಗೆ ಶಾರೀರಿಕವಾದಂತ ಹೋರಾಟವಿಲ್ಲ, ಆದರೆ ಆತ್ಮಿಕವಾದಂತ ಹೋರಾಟವಿದೆ. Paul said that we have fight or conflict against the power of darkness, power of the air, that is Satan and his demons. ಹೌದು, ನಾವು ನೋಡ್ತೇವೆ ಪೌಲ ನಮಗೆ ಹೇಳ್ತಾನೆ ನಾವು ಆಕಾಶ ಮಂಡಲದ ದೊರೆತನಗಳಿಗೆ ಮತ್ತು ಎಲ್ಲ ದುರಾತ್ಮಗಳ ಸಂಗಡವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಎಂಬುದನ್ನ ನಮಗೆ ಎಚ್ಚರಿಸ್ತಾನೆ. Satan has only one purpose, to defeat the purpose of God. ಸೈತಾನನಿಗಿರುವಂತದ್ದು ಒಂದೇ ಉದ್ದೇಶ, ಅದು ದೇವರ ಉದ್ದೇಶವನ್ನ ಹಾಳು ಮಾಡಬೇಕೆಂಬುದೇ.
So when we try to do God's will, Satan will bring hindrance. ಆದ್ರಿಂದ ನಾವು ದೇವರ ಚಿತ್ತವನ್ನ ಮಾಡುವುದಕ್ಕೆ ನಾವು ಬಯಸುವಾಗ ಸೈತಾನ ಎಲ್ಲಾ ರೀತಿಯಾದಂತಹ ಅಡ್ಡಿ ತಡೆಗಳನ್ನ ತರುವಂತವನಾಗಿರ್ತಾನೆ. When we grow in spiritual maturity, Satan wants to disturb it. He gives instability in our life. ನಾವು ಆತ್ಮಿಕವಾಗಿ ನಾವು ಬೆಳೆಯಬೇಕೆಂಬುದಾಗಿ ನಾವು ಬಯಸುವಾಗ ಸೈತಾನನು ಅದನ್ನ ಸಹಿಸುವುದಿಲ್ಲ, ಅದನ್ನ ಹಾಳು ಮಾಡುತ್ತಾನೆ, ಅದನ್ನ ಕೆಡುವುದಕ್ಕೆ ಅವನು ಎಲ್ಲಾ ರೀತಿಯಾದಂತಹ ಪ್ರಯಾಸಗಳನ್ನ ಮಾಡುವಂತವನಾಗಿದ್ದಾನೆ. Paul teaches in Ephesians to put up all the armor of God and stand always prepared to fight along with fervent prayers. ಪೌಲನು ನಮಗೆ ಎಫೆಸ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾವು ಯಾವಾಗಲೂ ಸಿದ್ಧರಾಗಿ ಪ್ರಾರ್ಥನೆಯೊಂದಿಗೆ ನಾವು ಹೋರಾಟ ಮಾಡುವುದಕ್ಕೆ ನಾವು ಸನ್ನದ್ಧರಾಗಿರಬೇಕೆಂಬುದಾಗಿ ನಮ್ಮನ್ನು ಉತ್ತೇಜಿಸುವಂತವನ್ನಾಗಿ ನಾವು ನೋಡುತ್ತೇವೆ. So then we see how God organized Israel. ಆದ ನಂತರ ನಾವು ನೋಡ್ತೇವೆ ದೇವರು ಯಾವ ರೀತಿಯಾಗಿ ಅವರನ್ನ ಸಂಘಟಿಸುವುದನ್ನ ನಾವು ನೋಡ್ತೇವೆ. Moses had to select one leader, or God nominated one leader from each tribe, and they were standing along with Moses. ಪ್ರತಿಯೊಂದು ಕುಲದಿಂದಲೂ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿ ಅವರು ಮೋಶೆಯ ಸಂಗಡ ನಿಲ್ಲಿಸುವುದನ್ನ ನಾವು ನೋಡ್ತೇವೆ. So the Levites were not counted because they were not soldiers. ಲೇವಿಯ ಗೋತ್ರವನ್ನ ಅವರನ್ನ ಈ ಒಂದು ಇದಕ್ಕೆ ಲೆಕ್ಕಕ್ಕೆ ತಗೊಳ್ಳಿಕೊಳ್ಳಲಿಲ್ಲ, ಯಾಕಂದ್ರೆ ಅವರು ಹೋರಾಟ ಮಾಡಬೇಕಾಗಿರ್ಲಿಲ್ಲ. So Joseph was given double portion, hence Ephraim and Manasseh, they were counted as one tribe each. ಯೋಸೇಫನಿಗೆ 2 ಭಾಗಗಳನ್ನ ಕೊಡಲಾಗಿತ್ತು, ಆದ್ದರಿಂದ ಎಫ್ರಾಯಿಂ ಮತ್ತು ಮನಾಸೆ ಕುಲದವರಿಗೆ ತಲಾ 1 ಎಂಬುದಾಗಿ ಅವರನ್ನ ಪರಿಗಣನೆ ಮಾಡಲಾಗಿತ್ತು. So only there were 12 tribal leaders along with Moses, and Levite leader was not included. ಆದ ಕಾರಣ 12 ಗೋತ್ರಗಳಿಗೆ ಒಂದು ನಾಯಕರನ್ನ ಮಾಡಿ ಲೇವಿಯ ಗೋತ್ರಕ್ಕೆ ಮಾತ್ರ ನಾಯಕನನ್ನ ಮಾಡಲಿಲ್ಲ. Because it's a military census, their number of people were not counted at that time. ಯಾಕಂದ್ರೆ ಇದು ಸೈನ್ಯದಲ್ಲಿ ಸೇವೆ ಮಾಡುವುದಕ್ಕೋಸ್ಕರವಾಗಿ ಮಾಡಿದಂತಹ ಒಂದು ಜನಗಣತಿಯಾದ ಕಾರಣ ಅಲ್ಲಿ 20 ವಯಸ್ಸು ಮೇಲ್ಪಟ್ಟವರನ್ನ ಮಾತ್ರ ಅವರು ಪರಿಗಣನೆಗೆ ತೆಗೆದುಕೊಂಡ್ರು, ಸಾಮಾನ್ಯ ಜನರನ್ನ ಅವರು ಲೆಕ್ಕ ಮಾಡಲಿಲ್ಲ. So the names of the leaders are given. ಇಲ್ಲಿ ಆ ನಾಯಕರ ಹೆಸರುಗಳನ್ನ ಕೊಡಲ್ಪಟ್ಟಿದೆ. And each name has meaning also. ಅಷ್ಟು ಮಾತ್ರವಲ್ಲದೆ ಪ್ರತಿಯೊಂದು ಹೆಸರುಗಳಿಗೂ ಸಹ ಒಂದು ಅರ್ಥವಿದೆ. So most of the time the parents name the children with a clear understanding how the child should be. ನಾವು ನೋಡ್ತೇವೆ ತಂದೆ ತಾಯಂದಿರು ಅವ್ರ ಮಕ್ಕಳನ್ನ ಹೆಸರು ಕೊಡುವಾಗ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಅವರಿಗೆ ಯಾವ ಹೆಸರನ್ನ ಕೊಡಬೇಕು ಎಂಬುದಾಗಿ ಅವರು ತೀರ್ಮಾನಿಸಿಕೊಂಡು ಅವರು ಕೊಟ್ಟಿದ್ದಾರೆ. Sometimes God himself reveals the name. ಕೆಲವೊಮ್ಮೆ ದೇವರು ತಾನೇ ಸ್ವತಃ ಅವರಿಗೆ ಯಾವ ಹೆಸರನ್ನು ಕೊಡಬೇಕೆಂಬುದನ್ನ ಪ್ರಕಟಪಡಿಸ್ತಾ ಇದ್ದಾರೆ. So as parents, when we name our children, we have to prayerfully choose the names. ಆದ ಕಾರಣ ತಂದೆ ತಾಯಿಯಂತ ನಾವು ನಮ್ಮ ಮಕ್ಕಳಿಗೆ ನಾವು ಹೆಸರು ಕೊಡುವಾಗ, ನಾಮಕರಣ ಮಾಡುವಾಗ ನಾವು ಪ್ರಾರ್ಥನೆಯೊಂದಿಗೆ ನಾವು ಅವರಿಗೆ ನಾಮಕರಣ ಮಾಡಬೇಕು. So Reuben leader was Elizur, who was my God is a rock. ರೂಬೇನ್ ಗೋತ್ರದ ಅವನು ನಾಯಕನಾಗಿದ್ದನು, ಅವನು ಎಲಿಚೂರನಾಗಿದ್ದನು. ಅವನ ಹೆಸರಿನ ಅರ್ಥ ನನ್ನ ದೇವರು ಒಂದು ಬಂಡೆ. So Reuben was unstable as water, but God chose his descendant to be a rock-like person. ರೂಬನನು ಬಹಳ ಒಂದು ಅನ್ಸ್ಟೇಬಲ್ ಆದ, ಅಂದ್ರೆ ಅವನು ಆ ಸ್ಥಾನದಲ್ಲಿ ಬಹಳ ಚಂಚಲ ಉಳ್ಳಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಅವನ ತಲೆಮಾರನ್ನ ದೇವರು ಆಶೀರ್ವದಿಸಿ ಅವನನ್ನ ದೃಢಪಡಿಸ್ತಾನೆ. ನೋಡಿ, ಅವನ ಹೆಸರಿಗೆ ಅರ್ಥ ನನ್ನ ದೇವರು ಒಂದು ಬಂಡೆ ಎಂಬುದಾಗಿ. God can transform any person. ದೇವರು ಯಾವ ವ್ಯಕ್ತಿಯನ್ನು ಬೇಕಾದರೂ ಬದಲಾಯಿಸುವುದಕ್ಕೆ ಸಾಧ್ಯ. So in the tribe of Simeon, Shelumiel was there, my peace is God. ಅದೇ ರೀತಿಯಾಗಿ ಸಿಮೆಯೋನ್ ಗೋತ್ರದವರಿಗೆ ನಾವು ನೋಡ್ತೇವೆ, ಶೆಲುಮಿಯೇಲ್ ಎಂಬಂತವನು ನಾಯಕನಾಗಿದ್ದನು. ಅವನ ಹೆಸರಿನ ಅರ್ಥ ನನ್ನ ಶಾಂತಿಯೇ ದೇವರು ಎಂಬುದಾಗಿ. So he was initially, Simeon was short-tempered, angry, ruthless, but his descendants are known as peace is God. My peace is God.
ಸಿಮಿಯೋನನು ಬಹಳ ಕೋಪಿಷ್ಠವಾದಂತ ಒಬ್ಬ ವ್ಯಕ್ತಿಯಾಗಿದ್ದನು, ಬಹಳ ಒರಟಾದಂತ ಒಬ್ಬ ವ್ಯಕ್ತಿಯಾದನು. ಆದ್ರೆ ನೋಡಿ, ದೇವರು ಅವನ ತಲೆಮಾರನ್ನ ನನ್ನ ಶಾಂತಿಯೇ ಎಂಬುದಾಗಿ ಆ ಶಾಂತ ಮನಸ್ಸನ್ನ ಕೊಟ್ಟು ದೇವರು ಅವರನ್ನ ಬದಲಾಯಿಸುವುದನ್ನು ನಾವು ನೋಡಿ. So Judah descendant Naasan becomes the leader. My people are noble. ಯಹೂದ ಕುಲದವನು ಅವನ ನಾಯಕನು ನಾವು ನೋಡ್ತೇವೆ ನಹಶೋನನ್ ಎಂಬುದಾಗಿ, ನನ್ನ ಜನರು ಉದಾತ್ತರು ಎಂಬುದಾಗಿ ಅವನ ಹೆಸರಿನ ಅರ್ಥ. So the most noble descendant will be Jesus Christ, who comes as a descendant of Judah, known as Lion of Judah. ಈ ಒಂದು ಕುಲದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಆತನು ಹುಟ್ಟಿ ಬರ್ತಾನೆ. ಆತನು ನಮಗೆ ಗೊತ್ತಿದೆ, ಆತನು ಯೂದ ಕುಲದ ಸಿಂಹ ಎಂಬುದಾಗಿ ಕರೆಸಲ್ಪಟ್ಟವನಾಗಿದ್ದಾನೆ. So Issachar had Nathaniel, who is gift of God. ಇಸಾಕರನು ನೆಥಾನಿಯಲ್ ಎಂಬುದಾಗಿ ನಾವು ನೋಡ್ತೇವೆ, ಅವನು ದೇವರ ಉಡುಗೊರೆ ಎಂಬುದಾಗಿ ಅವನ ಅರ್ಥ. The Zebulun tribe, Eliab, which means my God is father. ಜೆಬುಲನ್ ಕುಲದಿಂದ ಎಲಿಯಾಬನು, ಅವನ ಹೆಸರು ಅರ್ಥ ನನ್ನ ದೇವರು ತಂದೆ ಎಂಬುದಾಗಿ. In Ephraim, it is Elishama, who is my God hears. He is actually the grandfather of Joshua. ನಾವು ನೋಡ್ತೇವೆ ಎಫ್ರಾಯಿಂ ಕುಲದಕ್ಕೆ ನಾವು ನೋಡ್ತೇವೆ ಎಲಿಷಾಮ ಎಂಬುದಾಗಿ, ಅವನು ಯೆಹೋಶುವನ ಅಜ್ಜನಾಗಿದ್ದನು. ಅವನ ಹೆಸರಿನ ಅರ್ಥ ನನ್ನ ದೇವರು ಕೇಳುತ್ತಾನೆ ಎಂಬುದಾಗಿ. Manasseh had Galaliel, which is reward of God. ಮನಾಸೆ ಕುಲದವರಿಗೆ ನಾವು ನೋಡ್ತೇವೆ ಗಮ್ಲಿಯೇಲನು, ಅವನು ದೇವರ ಪ್ರತಿಫಲ ಎಂಬುದಾಗಿ ಅವನ ಹೆಸರಿನ ಅರ್ಥ. So Benjamin means Abidan, which is my father is judge. ಬೆನ್ಯಾಮಿನ್ ಕುಲದಿಂದ ಅಬಿದಾನನು, ನನ್ನ ತಂದೆಯೇ ನ್ಯಾಯಾಧಿಪತಿ. And Dan, Haiser, my brother is a helper. ದಾನ್ ಕುಲದಿಂದ ಅಹಿಗೆಜರನು, ನನ್ನ ಸಹೋದರ ಒಬ್ಬ ಸಹಾಯಕ ಎಂಬುದಾಗಿ ಅವನ ಹೆಸರಿನ ಅರ್ಥ. Asher, Pagiel, that means met by God. ಆಶೇರ್ ಪಗಿಯೇಲ್ ಎಂಬುದಾಗಿ ನಾವು ನೋಡ್ತೇವೆ, ದೇವರಿಂದ ಭೇಟಿಯಾದನು ಎಂಬುದಾಗಿ ಅವನ ಹೆಸರಿನ ಅರ್ಥ. God, Elisaph, that means my God has added and multiplied. ಗಾದ್ ಕುಲದಿಂದ ಎಲಿಯಾಸಾಫನು, ನನ್ನ ದೇವರು ಸೇರಿಸಿದ್ದಾನೆ, ದ್ವಿಗುಣಗೊಂಡಿದ್ದಾನೆ ಎಂಬುದಾಗಿ ಅರ್ಥ. So Naphtali, we don't know this meaning, but it may be my brother is evil or unlucky. ನಫ್ತಾಲಿ ಎಂಬ ಒಂದು ಪದದ ಅರ್ಥ ನಮಗೆ ಗೊತ್ತಿಲ್ಲ, ಬಹುಶಃ ಹೀಗಿರ್ಬೋದು, ನನ್ನ ಸಹೋದರ ದುಷ್ಟ ಅಥವಾ ದುರದೃಷ್ಟವಂತ. So in all these we see that the names reveal some of the attributes of God or purpose of God. ಅದರಿಂದ ಈ ಎಲ್ಲ ಹೆಸರುಗಳಲ್ಲಿ ನಾವು ನೋಡ್ತೇವೆ ದೇವರ ಗುಣಲಕ್ಷಣಗಳನ್ನ ಮತ್ತು ದೇವರ ಕಾರ್ಯಗಳನ್ನ ನಾವು ಕಾಣುವಂತವರಾಗಿದ್ದೇವೆ. So the count began and each tribe was counted, those who are about 20 years old, and the number is listed here. ಹೀಗೆ ನಾವು ನೋಡ್ತೇವೆ ಪ್ರತಿಯೊಂದು ಗೋತ್ರಗಳ ಸಂಖ್ಯೆನ ಲೆಕ್ಕಾಚಾರವನ್ನು ತೆಗೆದುಕೊಳ್ಳಲಾಯಿತು. ಹೀಗೆ ಪ್ರತಿಯೊಂದು ಗೋತ್ರದಿಂದ ಅವರು ಇದ್ದಂತ ಒಂದು ಜನಗಣತಿಯ ಪ್ರಕಾರವಾಗಿ ಅವರ ಸಂಖ್ಯೆನ ನಾವಿಲ್ಲಿ ನೋಡಬಹುದು. So each number is given for each tribe. ಹೀಗೆ ಪ್ರತಿಯೊಂದು ಕುಲಕ್ಕೂ ಒಂದೊಂದು ಸಂಖ್ಯೆನ ಕೊಡಲಾಗಿದೆ. So those who are above 20 years were about 6,03,550. ಹೀಗೆ ಒಟ್ಟಾರೆ ನಾವು ನೋಡುವಾಗ 20 ವಯಸ್ಸಿಗಿಂತ ಮೇಲೆ ಇದ್ದಂಥವರ ಲೆಕ್ಕಾಚಾರ ಹೆಚ್ಚು ಕಡಿಮೆ 6,03,550 ಮಂದಿ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. So the Levite tribe has not been counted. ಇಲ್ಲಿ ನಾ ಹೇಳಿದ ಹಾಗೆ ಲೇವಿಯ ಕುಲವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. So the people below 20 years, the women and children are not counted. 20 ವಯಸ್ಸಿನ ಕೆಳಗೆ ಇದ್ದಂಥವರು ಹೆಣ್ಣು ಮಕ್ಕಳು ಮತ್ತು ಮಕ್ಕಳನ್ನ ಈ ಒಂದು ಲೆಕ್ಕದಲ್ಲಿ ಸೇರಿಸಲಿಲ್ಲ. So later, after 38 years, another census will be taken. ಮತ್ತೆ 38 ವರ್ಷಗಳಾದ ನಂತರ ಮತ್ತೊಮ್ಮೆ ಇನ್ನೊಂದು ಜನಗಣತಿಯನ್ನು ಮಾಡಲಾಯಿತು. So the number was not much different. ಆ ಒಂದು ಜನಗಣತಿಯಲ್ಲಿ ಸಹ ನಾವು ನೋಡುವಾಗ ಈ ಒಂದು ಲೆಕ್ಕ ಹೆಚ್ಚು ಕಡಿಮೆ ಅಷ್ಟೇ ಇತ್ತು. So in this census we see Manasseh was the smallest tribe and Judah was the largest. ಈ ಒಂದು ಜನಗಣತಿಯಲ್ಲಿ ನಾವು ನೋಡುವಂತದ್ದು ಏನಪ್ಪಾ ಅಂತಂದ್ರೆ ಮನಾಸೆ ಗೋತ್ರವು ಅತ್ಯಂತ ಚಿಕ್ಕ ಕುಲವಾಗಿತ್ತು. ಅದೇ ಸಮಯದಲ್ಲಿ ಯಹೂದ ಕುಲವು ಅತಿ ದೊಡ್ಡ ಕುಲವಾಗಿತ್ತು. So 2 tribes were in 30,000, 3 in 40,000, 4 in 50,000, 1 in 60,000, 1 in 70,000. ಹೀಗೆ 2 ಗೋತ್ರಗಳು 30,000ಗಳಲ್ಲಿದ್ದವು. 40,000ದಲ್ಲಿ 3, 50,000ದಲ್ಲಿ 4, ಒಂದು 60,000ದಲ್ಲಿ ಮತ್ತು ಇನ್ನೊಂದು 70,000ದಲ್ಲಿ ಇರುವುದನ್ನು ನಾವು ನೋಡ್ತೇವೆ.
So we have to understand when Jacob and his family, first Joseph went, later Jacob and others went. So they were just 70 when they went to Egypt. ನಾವು ನೆನ್ಪಿಟ್ಕೊಳ್ಬೇಕು, ಯೋಸೇಫನು ಮತ್ತು ಅವನ ಪರಿವಾರ ಸಮೇತವಾಗಿ ಅವನ ಐಗುಪ್ತ ದೇಶಕ್ಕೆ ಅವನು ಪ್ರಯಾಣ ಬೆಳೆಸಿ ವಲಸೆ ಹೋದಾಗ ಅವರು 70 ಜನರು ಮಾತ್ರ ಇದ್ರು. So after 215 years later, the number was 2 to 2.5 million. 215 ವರ್ಷಗಳಾದ ನಂತರ ಅವರ ಸಂಖ್ಯೆ 70 ಇದ್ದಂತ ಅವರ ಸಂಖ್ಯೆ ಹೆಚ್ಚು ಕಡಿಮೆ 20 ರಿಂದ 20 ಲಕ್ಷವಾಗಿತ್ತು. So it is 415 years, sorry, not 215, 415 years. ಅದು ಕ್ಷಮಿಸಬೇಕು, ಅದು 215 ಅಲ್ಲ, 415 ವರ್ಷಗಳಾದ ನಂತರ. So they were slaves for 400 years there. ಅವರು 400 ವರ್ಷಗಳ ಕಾಲ ಅವರು ಗುಲಾಮರಾಗಿದ್ದರು. So we see how God multiplies his people. ಹೀಗೆ ದೇವರು ಯಾವ ರೀತಿಯಾಗಿ ಅವರನ್ನ ಅಭಿವೃದ್ಧಿಪಡಿಸುವುದನ್ನ ನಾವು ನೋಡಬಹುದು. So this was the promise God gave to Abraham. ಇದು ದೇವರು ಅಬ್ರಹಾಮನಿಗೆ ಕೊಟ್ಟಂತ ಒಂದು ವಾಗ್ದಾನವಾಗಿತ್ತು. So your descendants will be like the sand of the earth or the seashore and like the stars of heavens. So both cannot be counted. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ನಿನ್ನ ಸಂತತಿಯವರು ಅವರು ಸಮುದ್ರದ ಮರಳಿನಂತೆ ಇರುವಂತವರು ಇರುತ್ತಾರೆ, ಆಕಾಶದಲ್ಲಿರುವಂತಹ ನಕ್ಷತ್ರಗಳ ಹಾಗೆ ಇರ್ತಾರೆ, ಅವರನ್ನ ಲೆಕ್ಕಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದನು. So it was fulfilled in the nation of Israel as the physical descendants, they increased in number like this. ಆ ವಾಗ್ದಾನವು ಅದು ಇಸ್ರಾಯೇಲ್ರ ಆ ಒಂದು ಜನಸಂಖ್ಯೆಯಲ್ಲಿ ಅದು ನೆರವೇರುವುದನ್ನ ನಾವು ನೋಡುತ್ತೇವೆ. ಹೀಗೆ ಅಬ್ರಹಾಮನ ಸಂತತಿಯು ಅಭಿವೃದ್ಧಿ ಆಗುವುದನ್ನ ನಾವು ನೋಡುತ್ತೇವೆ. So Israel is just the physical descendants, but we are the spiritual descendants of Abraham. ಇಸ್ರಾಯೇಲರು ಶಾರೀರಿಕವಾಗಿ ಅವರು ಅಬ್ರಹಾಮನ ಸಂತತಿಯಾಗಿದ್ದಾರೆ, ಆದರೆ ಆತ್ಮಿಕವಾಗಿ ನಾವು ಅಬ್ರಹಾಮನ ಸಂತತಿಯಾಗಿದ್ದೇವೆ. So they are like earthly sand, but the believers are like the stars in the sky. ಹಾಗೆ ಅವರು ಅಬ್ರಹಾಮನ ಸಂತತಿಯವರು ಅವರು ಸಮುದ್ರದ ಮರಳಿನ ರಾಶಿಯಂತೆ ಇದ್ದಾರೆ, ನಾವು ಆಕಾಶದಲ್ಲಿರುವಂತಹ ನಕ್ಷತ್ರಗಳಂತ ಹಾಗೆ ಇದ್ದೇವೆ. Because we are the children of light, we are called to be righteous people. Righteous people will shine like stars in heaven. ಯಾಕೆಂದರೆ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ, ಅದರಿಂದ ಬೆಳಕಿನ ಮಕ್ಕಳಾಗಿರುವುದನ್ನ ನೀತಿವಂತರು ಅವರು ನಕ್ಷತ್ರಗಳಾಗಿ ಹೊಳೆಯುವರು ಎಂಬುದಾಗಿ ನಾವು ನೋಡುತ್ತೇವೆ. So then we see God is God of order and design. ನಂತರ ನಾವು ನೋಡ್ತೇವೆ ದೇವರು ಬಹಳ ಕ್ರಮವುಳ್ಳವನಾಗಿ ಬಹಳ ವಿನ್ಯಾಸವುಳ್ಳವನಾಗಿ ಕಾಣುವುದನ್ನು ನಾವು ನೋಡುತ್ತೇವೆ. So God is not God of chaos. God is not God of confusion. ದೇವರು ಗೊಂದಲದ ದೇವರಲ್ಲ, ಅಥವಾ ದೇವರು ನಮ್ಮನ್ನ ತಳಮಳಗೊಳಿಸುವಂತವನಲ್ಲ. So only we have to lead an orderly life, disciplined life. ಆದ ಕಾರಣ ನಾವು ಕ್ರಮಬದ್ಧವಾದಂತ ಒಂದು ಶಿಸ್ತುಬದ್ಧವಾದಂತ ಜೀವನವನ್ನು ಜೀವಿಸಬೇಕಾಗಿದೆ. So disciple means discipline. ಅದಕ್ಕೆ ಶಿಷ್ಯತ್ವ ಅಂತ ಹೇಳುವಾಗ ಅದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಜೀವಿಸುವಂತವರಾಗಿರ್ಬೇಕು. Because God is God of order, we worship him, so also we have to be people of order. ಯಾಕೆಂದರೆ ದೇವರು ಕ್ರಮವುಳ್ಳವನಾಗಿದ್ದಾನೆ, ಆದ್ರಿಂದ ಆತನನ್ನ ನಾವು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಾವು ಆರಾಧಿಸುವಂತವರಾಗಿರ್ಬೇಕು. So the tribe of Levi was not numbered. ಹಾಗೆ ನಾನು ಹೇಳಿದ ಹಾಗೆ ಲೇವಿಯ ಕುಲವನ್ನ ಲೆಕ್ಕಿಸಲಿಲ್ಲ. So the Israel camps were around the tabernacle. ಇಸ್ರಾಯೇಲರ ಆ ಒಂದು ಪಾಳೆಯವು ಅದು ದೇವದರ್ಶನದ ಗುಡಾರದ ಸುತ್ತಮುತ್ತಲು ಅವರು ಆ ಡೇರೆಗಳನ್ನು ಹಾಕಿದರು. So the place for each tribe was marked by a standard like a flag or a banner. ಆದ್ರಿಂದ ಪ್ರತಿಯೊಂದು ಗೋತ್ರಗಳಿಗೆ ಅವರ ಸ್ಥಳವನ್ನ ನಿಗದಿಪಡಿಸಿ ಅದಕ್ಕೆ ಒಂದು ಧ್ವಜ ಅಥವಾ ಒಂದು ಪತಾಕೆಯನ್ನ ಅವರು ಹಾಕಿದರು. So the color of the flag would be the same color of the stone in the high priest breastplate. ಆ ಒಂದು ಧ್ವಜದ ಬಣ್ಣವು ಮಹಾಯಾಜಕನ ಎದೆಯ ಕವಚದ ಮೇಲೆ ಇದ್ದಂತ ಆ ಒಂದು ರತ್ನ ಮುತ್ತುಗಳ ಕಲ್ಲುಗಳ ಆ ಒಂದು ಬಣ್ಣವನ್ನ ಹೊಂದಿದಂತದಾಗಿತ್ತು. So the Levites were on all the four sides of the tabernacle. ಹೀಗೆ ಲೇವಿಯರು ಈ ಒಂದು ದೇವದರ್ಶನ ಗುಡಾರದ 4 ದಿಕ್ಕುಗಳಲ್ಲಿಯೂ ಇದ್ದರು. They were in the inner circle, the outer circle were the other tribes.
ಅವರು ಒಳಗಿನ ಆ ಒಂದು ಆವರಣದಲ್ಲಿ ಇದ್ದರು, ಹೊರಗಿನ ಆವರಣದಲ್ಲಿ ಉಳಿದ ಗೋತ್ರಗಳು ಅವರು ತಮ್ಮ ಗುಡಾರಗಳನ್ನು ಹಾಕಿದರು. For humans, we cannot count the stars, but God counts the stars and has a name for each star. ಮನುಷ್ಯರಾಗಿ ಮಾನಸಿಕವಾಗಿ ನಾವು ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನ ನಾವು ಲೆಕ್ಕಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರು ಪ್ರತಿಯೊಂದು ನಕ್ಷತ್ರಗಳನ್ನು ಲೆಕ್ಕಿಸ್ತಾನೆ, ಮಾತ್ರವಲ್ಲದೆ ಅದನ್ನ ಹೆಸರಿಡುತ್ತು ಕರೆಯುವಂತವನಾಗಿದ್ದಾನೆ. So God knows us by our name. ಆದ್ರಿಂದ ದೇವರು ನಮ್ಮನ್ನ ನಮ್ಮ ಹೆಸರಿನಿಂದ ಬಲ್ಲವನಾಗಿದ್ದಾನೆ. So in Matthew we see God even counts the number of hairs on our head. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ದೇವರು ನಮ್ಮ ತಲೆ ಕೂದಲನ್ನು ಸಹ ಲೆಕ್ಕಿಸುವಂತವನಾಗಿದ್ದಾನೆ. So what is impossible for human beings, it is possible for God. ಮಾನಸಿಕವಾಗಿ ನಮಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾದದ್ದಾಗಿದೆ. So the Lord commanded Moses to arrange the camp with the tabernacle of meeting at the center. ಹೀಗೆ ದೇವರು ಮೋಶೆಗೆ ಈ ಒಂದು ದೇವದರ್ಶನದ ಗುಡಾರವನ್ನ ಮಧ್ಯಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಅದನ್ನ ಸ್ಥಾಪಿಸುವುದಕ್ಕೆ ಆಜ್ಞಾಪಿಸ್ತಾನೆ. So when the people of Israel obeyed God and organized the camp, it was so beautiful to look at. ಹೀಗೆ ಈ ಒಂದು ಗುಡಾರವನ್ನ ಅವರು ಹಾಕಿದಾಗ, ಮಾತ್ರವಲ್ಲದೆ ಅವರ ಡೇರೆಗಳನ್ನ ಹಾಕಿದಾಗ ಅದನ್ನ ನೋಡುವುದಕ್ಕೆ ಬಹಳ ಚಂದವಾಗಿಯೂ ಅಂದವಾಗಿಯೂ ಕಾಣುವುದನ್ನ ನಾವು ನೋಡ್ತೇವೆ. So only Balaam, who wanted to curse Israel, looked from the mountain the camp and said, how lovely is the camp of Israel. ಆದ ಕಾರಣ ನಾವು ನೋಡ್ತೇವೆ ಬಿಲಾಮನು ಇಸ್ರಾಯೇಲರನ್ನ ಶಪಿಸಬೇಕೆಂದು ತೀರ್ಮಾನ ಮಾಡಿಕೊಂಡು ಅವನು ಬೆಟ್ಟಕ್ಕೇರಿ ಅವರು ಇಸ್ರಾಯೇಲರ ಪಾಳೆಯವನ್ನು ಅವನು ದೃಷ್ಟಿಸಿ ನೋಡಿದಾಗ ಅವನು ಹೇಳ್ತಾನೆ, ಈ ಇಸ್ರಾಯೇಲರ ವಾಸಸ್ಥಾನವು ಎಷ್ಟು ಸುಂದರವಾಗಿದೆ ಮತ್ತು ಎಷ್ಟು ಸಂಘಟಿತವಾಗಿದೆ ಎಂಬುದನ್ನು ಅವನು ಹೇಳ್ತಾನೆ. God loves order, beauty, purpose and wonder. ದೇವರು ಕ್ರಮವನ್ನ ಮಾತ್ರವಲ್ಲದೆ ಸೌಂದರ್ಯವನ್ನ, ಉದ್ದೇಶವನ್ನ ಬಹಳಷ್ಟು ಮೆಚ್ಚುವಂತವನಾಗಿದ್ದಾನೆ. So the whole camp was organized in a formation of square. ಅದರಿಂದ ಅವರ ಇಡೀ ಪಾಳೆಯು ಒಂದು ಚೌಕಾಕಾರದ ರಚನೆಯಾಗಿತ್ತು. So without this kind of organization, the Israel would have been like a mob. ಈ ರೀತಿಯಾದಂತ ಒಂದು ಕ್ರಮ ಅಥವಾ ಒಂದು ಸಂಘಟನೆ ಇಲ್ಲದೆ ಹೋಗಿದರೆ ಇಸ್ರಾಯೇಲರು ಒಂದು ಜನ ಸಮೂಹದಂತೆ ಅವರು ಕಾಣ್ತಾ ಇದ್ರು. So if you see some of the cities from the aeroplane, it will be like chaos, it will be like heap. So it won't be organized, but here everything is organized. ನೀವು ವಿಮಾನದಿಂದ ನೀವು ಯಾವುದೇ ಒಂದು ಪಟ್ಟಣವನ್ನ ನೀವು ದೃಷ್ಟಿಸಿ ನೋಡುವಾಗ ಅದು ಒಂದು ರಾಶಿ, ಒಂದು ಜನಸಮೂಹದ ಒಂದು ರಾಶಿಯ ಹಾಗೆ ಅದು ಕಾಣ್ತದೆ. ಅದು ಕ್ರಮಬದ್ಧವಾಗಿ ಅಥವಾ ಅದನ್ನ ಜೋಡಣೆ ಮಾಡಿರುವುದಾಗಿ ನಾವು ಕಾಣುವುದಿಲ್ಲ. ಆದ್ರೆ ಇಸ್ರಾಯೇಲರ ಪಾಳೆಯು ಹಾಗಿರಲಿಲ್ಲ. So this is the picture. We can see how the square formation was organized. ಇಲ್ಲಿ ನಾವು ನೋಡುವಂತಹ ಈ ಒಂದು ಚಿತ್ರ, ಈ ರೀತಿಯಾಗಿ ಇಸ್ರಾಯೇಲರ ಪಾಳೆಯು ಅದು ಸಂಘಟಿತವಾಗಿತ್ತು. So the tabernacle was in the center. ದೇವದರ್ಶನದ ಗುಡಾರವು ಅದು ಮಧ್ಯಭಾಗದಲ್ಲಿ, ಕೇಂದ್ರ ಭಾಗದಲ್ಲಿ ಅದನ್ನ ಸ್ಥಾಪಿಸಲಾಗಿತ್ತು. Already we saw how the tabernacle had the fences so that no animals can come inside. It was closed. There was only one door to enter the tabernacle. ಇದರ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ದೇವದರ್ಶನದ ಗುಡಾರವನ್ನ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಕೇವಲ ಒಂದು ಬಾಗಿಲಿತ್ತು. ಆ ಗುಡಾರವನ್ನ ಯಾವುದೇ ರೀತಿಯಾದಂತಹ ಕಾಡು ಪ್ರಾಣಿಗಳಾಗಲಿ ಇತರ ಪ್ರಾಣಿಗಳಾಗಲಿ ಯಾವುದು ಅದನ್ನ ಪ್ರವೇಶ ಮಾಡದಂತೆ ಅದನ್ನ ಸರಿಯಾದ ರೀತಿಯಲ್ಲಿ ಅದಕ್ಕೆ ರಕ್ಷಣೆಯನ್ನ ಕೊಡಲಾಗಿತ್ತು. So the tabernacle has the outer courtyard, then it has a holy place, then it has a most holy place. ನಮಗೆ ಗೊತ್ತಿದೆ ಈ ಒಂದು ದೇವದರ್ಶನ ಗುಡಾರವನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿತ್ತು: ಅಂಗಳ ಮತ್ತು ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳವಾಗಿ. So in the eastern side, Moses had his house or the tent, then Aaron and the descendants of Aaron who were called to be priests were in the east side. ಈಶಾನ್ಯದ ದಿಕ್ಕಿನಲ್ಲಿ ನಾವು ನೋಡುತ್ತೇವೆ ಆರೋನನು, ಮೋಶೆ ಮತ್ತು ಆತನ ಸಂತತಿಯವರು ಅವರು ಗುಡಾರಗಳನ್ನ ಹಾಕಿ ಅವರು ಅಲ್ಲಿ ವಾಸ ಮಾಡಿದರು. Moses was the lawgiver and Aaron was the first high priest. ಮೋಶೆ ನಮಗೆ ಗೊತ್ತಿದೆ ಧರ್ಮಶಾಸ್ತ್ರವನ್ನ ಇಸ್ರಾಯೇಲರಿಗೆ ಕೊಟ್ಟನು, ಮಾತ್ರವಲ್ಲದೆ ಆರೋನು ಇಸ್ರಾಯೇಲರ ಪ್ರಥಮ ಮಹಾಯಾಜಕನಾಗಿದ್ದರು. So his descendants, his sons and grandsons, they become priests.
ನಂತರ ನಾವು ನೋಡ್ತೇವೆ ಆರೋನನ ಮಕ್ಕಳು ಮೊಮ್ಮಕ್ಕಳು ಅವರು ಯಾಜಕರಾದರು. So in the east side, we also see the next square, that is Judah, Issachar, and Zebulun camping here. ಮತ್ತೆ ನಾವು ಹೊರಾಂಗಣದಲ್ಲಿ ನಾವು ನೋಡ್ತೇವೆ ಆ ಮೂರು ಕುಲಗಳು ಅವರು ಡೇರೆಗಳನ್ನ ಹಾಕಿಕೊಂಡಿದ್ರು. ಅದು ಯೂದನ ಕುಲ, ಇಸಾಕರನ ಕುಲ ಮತ್ತು ಜೆಬುಲನ ಕುಲ. So if you see the north side, the Levites had 3 major clans. ಉತ್ತರ ದಿಕ್ಕಿಗೆ ನಾವು ನೋಡುವಾಗ ಯಾಜಕ ಕಾಂಡದನ್ನ ನಾವು ನೋಡ್ತೇವೆ, ಲೇವಿಯರು ಅವರು ಆ ಡೇರೆಗಳನ್ನ ಹಾಕುವುದನ್ನ ನಾವು ನೋಡ್ತೇವೆ. So one clan or one of the sons of Levi was Merari, so his descendants were known as Merarites. ಲೇವಿಯ ಕುಲದ ಮರಾರಿ ಅವರು ಆ ಕುಲದವರು ಅವರು ಡೇರೆಯನ್ನ ಹಾಕಿದರು ಉತ್ತರ ದಿಕ್ಕಿಗೆ. So his descendants were camped in the north side of the tabernacle. ಅವನ ಸಂತತಿಯವರು ಅವರು ಉತ್ತರ ದಿಕ್ಕಿಗೆ ಅವರು ತಮ್ಮ ಡೇರೆಯನ್ನ ಹಾಕಿಕೊಂಡಿದ್ರು. So in the north also was the camp of Dan, Asher, and Naphtali. They were there. ಅದೇ ರೀತಿಯಾಗಿ ಹೊರಾಂಗಣದಲ್ಲಿ ನಾವು ನೋಡ್ತೇವೆ, ಉತ್ತರ ದಿಕ್ಕಿನಲ್ಲಿ ದಾನ್ ಕುಲದವರು, ಆಶೇರ್ ಕುಲ ಮತ್ತು ನಫ್ತಾಲಿ ಕುಲದವರು ತಮ್ಮ ಡೇರೆಗಳನ್ನು ಹಾಕಿದ್ರು. So one of the sons was Gershon. Gershonites were in the west side. ಹೀಗೆ ನಾವು ನೋಡುತ್ತೇವೆ ಒಂದು ಕುಲ ಅಲ್ಲಿ ನಾವು ನೋಡುವಂತದ್ದು ಅದು ಗೇರ್ಷೋನರು, ಅವರು ಸಹ ತಮ್ಮ ಡೇರೆಯನ್ನ ಹಾಕುವುದನ್ನ ನಾವು ನೋಡ್ತೇವೆ. So in the west side was the camp of Ephraim. So Ephraim, Manasseh, and Benjamin were there. ಮತ್ತೆ ನಾವು ನೋಡುತ್ತೇವೆ ಮನಾಸೆ ಕುಲದವರು, ಬೆನ್ಯಾಮಿನ್ ಕುಲದವರು, ಎಫ್ರಾಯಿಂ ಕುಲದವರು ತಮ್ಮ ಡೇರೆಗಳನ್ನ ಹಾಕಿದನ್ನ. So the other son of Levi was Kohathite. So they were known as Kohathites. So they were in the south side of the tabernacle. ದಕ್ಷಿಣ ಭಾಗದಲ್ಲಿ ಮತ್ತೆ ನಾವು ನೋಡ್ತೇವೆ ಕೋಹತರು, ಅವರು ಡೇರೆಗಳನ್ನ ಹಾಕಿರುವುದನ್ನ ನಾವು ನೋಡ್ತೇವೆ. So they were Gad, Simeon, and Reuben. ಅವರು ಗಾದ್, ಸಿಮಿಯೋನ್ ಮತ್ತು ರೂಬೆನ್ ಈ ಎಲ್ಲಾ ಕುಲಗಳು ದಕ್ಷಿಣ ಭಾಗದಲ್ಲಿ ತಮ್ಮ ಡೇರೆಗಳನ್ನ ಹಾಕಿಕೊಂಡಿದ್ರು. So here we see the numbers. ಇಲ್ಲಿ ನಾವು ಅವರ ಸಂಖ್ಯೆಗಳನ್ನ ನಾವು ನೋಡ್ತೇವೆ. So Moses and priests, we don't have the numbers. ಮೋಶೆ ಮತ್ತು ಯಾಜಕರ ಸಂಖ್ಯೆ ಎಷ್ಟು ಇತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. So Merarites were 6,200. ಮರಾರಿಯರು ಅವ್ರು ನಾವು ನೋಡ್ತೇವೆ, ಅವರು ಹೆಚ್ಚು ಕಡಿಮೆ 6,200 ಮಂದಿ ಇದ್ರು. Gershon, there were 7,500. ಗೇರ್ಷೋನರು ಅವರು 7,500 ಮಂದಿ ಇದ್ರು. Then Kohath were 8,600. ಕೋಹತರು ಅವರು 8,600 ಮಂದಿ ಇರುವುದನ್ನು ನಾವು ನೋಡ್ತೇವೆ. So in the camp of Judah, the 3 tribes were about 1,86,400. ಹೀಗೆ ನಾವು ನೋಡ್ತೇವೆ ಯೂದ ಕುಲದಲ್ಲಿ ನಾವು ನೋಡ್ತೇವೆ 1,86,400 ಮಂದಿ ಯೂದ ಕುಲದಲ್ಲಿ ಇದ್ದಂತ ಮುಟ್ಟು ಜನಸಂಖ್ಯೆ ನಾವು ನೋಡ್ತೇವೆ. So in the north, the camp of Dan had 1,57,600. ಉತ್ತರ ಭಾಗದಲ್ಲಿ ದಾನ್ ಕುಲದಿಂದ ನಾವು ನೋಡ್ತೇವೆ 1,57,600 ಮಂದಿ ಜನರಿದ್ದರು. So in the west we see 1,80,100, the camp of Ephraim. ನಾವು ನೋಡುತ್ತೇವೆ ಎಫ್ರಾಯಿಂ ಕುಲದಿಂದ 1,80,100 ಮಂದಿ ಆ ಒಂದು ಡೇರೆಗಳಲ್ಲಿ ನಾವು ನೋಡ್ತೇವೆ. So in the south we have the camp of Reuben, 1,51,450. ದಕ್ಷಿಣ ಭಾಗದಲ್ಲಿ ರೂಬನ್ ಗೋತ್ರಗಳಿಂದ 1,51,450 ಮಂದಿಯನ್ನ ನಾವು ಕಾಣ್ತೇವೆ. So God commanded the order of camps beginning from east side. ಹೀಗೆ ಈಶಾನ್ಯ ಭಾಗದಿಂದ ದೇವರು ಈ ಒಂದು ಗುಡಾರಗಳನ್ನ ಹಾಕುವಂತ ಆ ಒಂದು ಕ್ರಮವನ್ನ ನಿಗದಿಪಡಿಸುವುದನ್ನು ನಾವು ನೋಡ್ತೇವೆ. So in the modern times, all of us are accustomed to start with north. All our maps and all will be north. Everything is designed according to that, but God designed everything based on east. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ನೋಡುವಾಗ ನಮ್ಮ ಭೂನಕ್ಷೆ ಅಥವಾ ಮ್ಯಾಪ್ ಅಂತ ನಾವೇನು ಹೇಳ್ತೇವೆ ಅದೆಲ್ಲವೂ ನಾವು ನೋಡ್ತೇವೆ, ಅದು ಉತ್ತರ ದಿಕ್ಕಿಗೆ
ತೋರಿಸ ದಿಕ್ಕನ್ನ ಸೂಚಿಸುವಂತದ್ದಾಗಿರುವಂತದ್ದಾಗಿದೆ. ಆದ್ರೆ ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರು ಎಲ್ಲವನ್ನ ಈಶಾನ್ಯ ದಿಕ್ಕಿನಿಂದ ಆತನು ಪ್ರಾರಂಭಿಸುವುದನ್ನ ನಾವು ನೋಡ್ತೇವೆ. Because east is a place of rising sun that gives source of hope and sustenance. ಯಾಕಂದ್ರೆ ಈಶಾನ್ಯ ದಿಕ್ಕಿನಿಂದ ನಾವು ನೋಡುವಾಗ ಸೂರ್ಯನು ಉದಯಿಸುವಂತ ಒಂದು ದಿಕ್ಕಾಗಿರುವ ಕಾರಣ ಇದು ನಮಗೆ ಭರವಸೆ ಮತ್ತು ಪೋಷಣೆಯನ್ನ ನೀಡುವುದನ್ನ ಸೂಚಿಸುತ್ತದೆ. So Judah was the first. The Lion of Judah leads the way. ಯೂದ ಕುಲ ಅದು ಪ್ರಥಮ ಕುಲವಾಗಿ ಅಲ್ಲಿ ನಾವು ನೋಡುತ್ತೇವೆ. ಇದು ಅವರು ಮುನ್ನಡೆಸುವುದನ್ನ ಸೂಚನೆಯಾಗಿ ದೇವರು ಆ ಕುಲವನ್ನ ಸ್ಥಾಪಿಸುವುದನ್ನು ನಾವು ನೋಡ್ತೇವೆ. So Judah was a type of Christ, who is the captain of Lord's host of salvation and goes before the heavenly armies. ಯೂದನು ಅವನು ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾನೆ, ಮಾತ್ರವಲ್ಲದೆ ಅವನು ಕರ್ತನ ಸೈನ್ಯದ ನಾಯಕನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಸ್ವರ್ಗೀಯ ಸೈನ್ಯಗಳನ್ನ ಮುನ್ನಡೆಸುವಂತ ಒಂದು ನಾಯಕತ್ವವನ್ನು ಸಹ ವಹಿಸಿಕೊಂಡವನಾಗಿದ್ದಾನೆ. So the color of banners corresponded with the 12 stones of the breastplate of the high priest. ಹೀಗೆ ಪ್ರತಿಯೊಂದು ಗೋತ್ರಕ್ಕೂ ಅಥವಾ ಕುಲಕ್ಕೂ ಅವರದೇ ಆದಂತ ಒಂದು ಧ್ವಜ ಇತ್ತು. ಹೇಳಿದ ಹಾಗೆ ಅದ ಧ್ವಜ ಅಥವಾ ಪತಾಕೆ ಇತ್ತು. ಆ ಧ್ವಜಗಳ ಬಣ್ಣಗಳು ಅದು ಈ ಮಹಾಯಾಜಕನ ಎದೆಯ ಮೇಲೆ ಧರಿಸಿಕೊಂಡಂತ ಆ ಒಂದು ಕವಚದಲ್ಲಿ ಇದ್ದಂತ ರತ್ನ ಮುತ್ತುಗಳ ಆ ಒಂದು ಬಣ್ಣವನ್ನ ಸೂಚಿಸಿ ಅದಕ್ಕೆ ಹೋಲಿಕೆಯಾಗಿತ್ತು. So the south side we see it is led by Reuben. ದಕ್ಷಿಣ ಭಾಗದಲ್ಲಿ ನಾವು ನೋಡ್ತೇವೆ ರೂಬನ್ ಕುಲದವರು ಅವರು ಮುಂದಾಳುತ್ವವನ್ನ ವಹಿಸಿಕೊಂಡಿದ್ದರು. So the Levites were in the inner square and they were nearest to the tabernacle of meeting. ಮಧ್ಯ ಭಾಗದಲ್ಲಿ ಲೇವಿಯರು ತಮ್ಮ ಡೇರೆಗಳನ್ನ ಹಾಕಿಕೊಂಡಿದ್ರು. ಅವರು ದೇವದರ್ಶನದ ಗುಡಾರಕ್ಕೆ ಬಹಳ ಹತ್ತಿರವಾಗಿ ಆ ಒಂದು ಒಳಭಾಗದಲ್ಲಿ ಅವರು ತಮ್ಮ ಡೇರೆಗಳನ್ನು ಹಾಕಿದ್ರು. So the western side we have the other leaders, that is Ephraim, followed by Manasseh and Benjamin. ಪಶ್ಚಿಮ ಭಾಗದಲ್ಲಿ ನಾವು ನೋಡ್ತೇವೆ ಎಫ್ರಾಯಿಂ ಅವರು ಗುಡಾರವನ್ನು ಹಾಕಿದ್ರು. ಮಾತ್ರವಲ್ಲದೆ ಅವರನ್ನ ನಾವು ನೋಡುತ್ತೇವೆ. Dan was in the north side. ದಾನ್ ಕುಲದವರು ಉತ್ತರ ದಿಕ್ಕಿನಲ್ಲಿದ್ದರು. So the family of Aaron, some details are given. ಆರೋನ್ ಕುಟುಂಬದ ಕೆಲವು ಮಾಹಿತಿಯನ್ನ ನಮಗೆ ಕೊಡಲಾಗಿದೆ. So Aaron's sons Nadab and Abihu died as God punished them for offering strange fire. ಆರೋನನ ಮಕ್ಕಳಾದಂತ ನಾದಾಬನು ಮತ್ತು ಅಬಿಹು ಅವರಿಬ್ಬರು ದೇವರಿಂದ ದಂಡಿಸಲ್ಪಟ್ಟು ಅವರು ಸಾಯುವುದನ್ನ ನಾವು ನೋಡ್ತೇವೆ. So when they go to sacrifice, they have to wait for the fire from heaven to burn the offering, but they tried to burn the offering by putting their own fire. ಹೌದು, ಅವರು ದಹನ ಬಲಿಗಳನ್ನ ಸಲ್ಲಿಸುವಾಗ ಪರಲೋಕದಿಂದ ಬೆಂಕಿಯು ಆ ಒಂದು ಬಲಿಯನ್ನ ಸುಡುವುದಕ್ಕೋಸ್ಕರವಾಗಿ ಅವರು ಕಾಯಬೇಕಾಗಿತ್ತು. ಆದರೆ ಇವರು ಆ ದೇವರ ಬೆಂಕಿ ಬರುವುದಕ್ಕಿಂತ ಮುಂಚೆ ಇವರೇ ಬೆಂಕಿಯನ್ನ ಹಾಕಿ ಆ ಒಂದು ಮಾಂಸವನ್ನ ಸುಟ್ಟು ತಿಂದದರ ನಿಮಿತ್ತವಾಗಿ ದೇವರು ಅವರನ್ನ ಖಂಡಿಸುವುದನ್ನ ಅವರನ್ನ ಸಾಯಿಸುವುದನ್ನ ನಾವು ನೋಡ್ತೇವೆ. God is a consuming fire. He killed the two sons of Aaron were consumed by fire. ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆ ದೇವರ ದಹಿಸುವ ಅಗ್ನಿಯಿಂದ ಈ ಇಬ್ಬರು ಮಕ್ಕಳು ಸಾಯುವುದನ್ನ ನಾವು ನೋಡುತ್ತೇವೆ. So the deaths are mentioned 5 times in the Bible to remind us that God is holy. God is consuming fire. You cannot do what you want to do. You have to do what God expects or requires from you. ಅದರಿಂದ ಇವರ ಕಥೆಯನ್ನ ನಾವು ಸತ್ಯ ವೇದದಲ್ಲಿ 5 ಬಾರಿ ನಾವು ಓದ್ತೇವೆ. ಯಾಕಂದ್ರೆ ದೇವರು ನಮಗೆ ಮತ್ತೆ ನಾವು ನೆನಪಿಗೆ ತರುವುದೇ ದೇವರು ಮಾಡ್ತಾನೆ. ಈ ನಾವು ಬಯಸಿದ ಹಾಗೆ ದೇವರ ಸನ್ನಿಧಿಯಲ್ಲಿ ನಾವು ಮಾಡುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ದೇವರು ನಮ್ಮಿಂದ ಏನು ಬಯಸ್ತಾನೋ ಅದನ್ನೇ ನಾವು ಮಾಡಬೇಕಾಗಿದೆ. So the younger brothers of Nadab and Abihu, sons of Aaron, Eleazar and Ithamar became priests. ಹೀಗೆ ನಾವು ನೋಡ್ತೇವೆ ಆರೋನನ ಮಕ್ಕಳು ಎಲ್ಲಾಜರನು ಮತ್ತು ಇತಾಮಾರನು ಮುಂದೆ ಯಾಜಕರಾಗುವುದನ್ನು ನಾವು ನೋಡ್ತೇವೆ. So only the descendants of Aaron can become priests. ಆರೋನನ ವಂಶಸ್ಥರು ಮಾತ್ರ ಅವರು ಯಾಜಕರಾಗುವುದಕ್ಕೆ ಸಾಧ್ಯವಿತ್ತು. So other Levites can serve in the tabernacle, but they cannot become priests.
ಉಳಿದ ಲೇವಿಯ ಗೋತ್ರದವರು ಅವರು ದೇವದರ್ಶನದ ಗುಡಾರದಲ್ಲಿ ದೇವರಿಗೆ ಸೇವೆ ಮಾಡಿ ಸಲ್ಲಿಸಬಹುದಾಗಿತ್ತು, ಆದರೆ ಅವರು ಯಾಜಕರಾಗುವುದಕ್ಕೆ ಸಾಧ್ಯವಿರಲಿಲ್ಲ. So Lord Jesus Christ is the high priest in the order of Melchizedek. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮಹಾಯಾಜಕನಾಗಿದ್ದಾನೆ, ಮೆಲ್ಕಿಸೆದೇಕನ ವಂಶಸ್ಥನಾಗಿದ್ದಾನೆ. Some of the aspects of high priest of Aaron was fulfilled by the Lord Jesus Christ. ಆದ್ರಿಂದ ಆರೋನನ ಆ ಒಂದು ಜವಾಬ್ದಾರಿಯನ್ನ ಯೇಸು ಕ್ರಿಸ್ತನು ನೆರವೇರಿಸುವುದನ್ನು ನಾವು ನೋಡುತ್ತೇವೆ. So then the Levites were given a threefold duty. ಹೀಗೆ ನಾವು ನೋಡ್ತೇವೆ, ಲೇವಿಯರು ಅವರು 3 ವಿಧವಾದಂತಹ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಡಲಾಯಿತು. So the first work is to serve the priest or assist the priest Aaron and his descendants. ಮೊದಲನೆಯ ಜವಾಬ್ದಾರಿಯಾಗಿತ್ತು ಅವರು ಆರೋನ ಮತ್ತು ಅವನ ಜೊತೆ ಕೆಲಸಗಾರರಿಗೆ ಅವರು ಸಹಾಯವನ್ನ ನೀಡುವಂತದ್ದಾಗಿತ್ತು. The second duty is to serve the whole congregation of Israel. ಎರಡನೆಯ ಒಂದು ಜವಾಬ್ದಾರಿ ಏನಂದ್ರೆ ಇಡೀ ಇಸ್ರಾಯೇಲ್ ಜನಾಂಗವನ್ನ ಅವರಿಗೆ ಸೇವೆಯನ್ನ ಸಲ್ಲಿಸಬೇಕಾಗಿತ್ತು. The third job is to be in the tabernacle, protect the tabernacle and clean the tabernacle. ಮೂರನೇದಾಗಿ ಅವರು ದೇವದರ್ಶನ ಗುಡಾರವನ್ನ ಸಂರಕ್ಷಿಸಬೇಕಾಗಿತ್ತು, ಅದನ್ನು ಶುಚಿಗೊಳಿಸಬೇಕಾಗಿತ್ತು. So serving the whole congregation means they have to teach the law of the Lord to the whole congregation. ಇಡೀ ಇಸ್ರಾಯೇಲ್ ಜನಸಮೂಹಕ್ಕೆ ಅವರು ಸೇವೆ ಸಲ್ಲಿಸುವುದಂದ್ರೆ ಅವರು ದೇವರ ವಾಕ್ಯವನ್ನ ಇಡೀ ಇಸ್ರಾಯೇಲ್ರಿಗೆ ಅವರು ಬೋಧಿಸಬೇಕಾಗಿತ್ತು. So not just cleaning the tabernacle or putting the bread or other things, but they are called to teach the word of God, the law of Moses to the congregation. ಹೀಗೆ ಅವರು ಕೇವಲ ಗುಡಾರವನ್ನ ಸಂರಕ್ಷಿಸುವುದು, ಅದನ್ನು ಶುಚಿಗೊಳಿಸುವುದು, ಅಲ್ಲಿ ರೊಟ್ಟಿಯನ್ನ ಇಡುವಂಥದ್ದು ಅಥವಾ ದೀಪ ಹಂಚುವುದು ಮಾತ್ರವಲ್ಲ, ಇಡೀ ಇಸ್ರಾಯೇಲ್ರಿಗೆ ಅವರು ದೇವರ ವಾಕ್ಯವನ್ನು ಬೋಧಿಸಲು ಬೇಕಾಗಿತ್ತು. So some of the Levites from the families of Gershom and Kohath and Merari served as musicians during the reign of David. ಹೀಗೆ ದಾವೀದನ ಆಳ್ವಿಕೆಯಲ್ಲಿ ಜೆರಹನು, ಕೆಹಾತನು ಮತ್ತು ಮೆರಾರಿ ಕುಟುಂಬಗಳಿಂದ ಅವರು ಸಂಗೀತಗಾರರಾಗಿ ದೇವದರ್ಶನದ ಗುಡಾರದಲ್ಲಿ ಸೇವೆ ಸಲ್ಲಿಸುವುದು ನಾವು ನೋಡ್ತೇವೆ. And the Levites are also responsible for the security of the tabernacle. ಅಷ್ಟು ಮಾತ್ರವಲ್ಲದೆ ದೇವದರ್ಶನ ಗುಡಾರದ ರಕ್ಷಣೆಯ ಆ ಒಂದು ಭದ್ರತೆಯ ಒಂದು ಜವಾಬ್ದಾರಿಯನ್ನು ಸಹ ಹೊಂದಿಕೊಂಡವರಾಗಿದ್ದರು. So no outsider, no Gentile can come into the tabernacle. ಯಾವ ಅನ್ಯ ಜನರು ದೇವದರ್ಶನದ ಗುಡಾರದ ಬಳಿಯ ಒಳಗಡೆ ಬರುವಂತೆ ಇರಲಿಲ್ಲ. Those who don't believe Jehovah God, those who do not accept circumcision, they cannot come into the tabernacle. ಯೆಹೋವ ದೇವರನ್ನ ಸ್ವೀಕಾರ ಮಾಡಿಕೊಳ್ಳದೇ ಇರುವಂತವರು, ಸುನ್ನತಿ ಮಾಡಿಕೊಳ್ಳದೇ ಇರುವಂತವರು ಅವರು ದೇವದರ್ಶನ ಗುಡಾರವನ್ನ ಸಂದರ್ಶಿಸುವಂತಿರ್ಲಿಲ್ಲ. So God is holy, the tabernacle is holy. ದೇವರು ಪರಿಶುದ್ಧನಾದಂತ ದೇವರಾಗಿದ್ದಾನೆ, ಅದೇ ರೀತಿಯಾಗಿ ದೇವದರ್ಶನದ ಗುಡಾರವೂ ಸಹ ಪರಿಶುದ್ಧ ಸ್ಥಳವಾಗಿದೆ. So the Levites have to protect it, give security, and put to death who try to enter by unlawful means. ಆದ್ರಿಂದ ಲೇವಿಯರು ಆ ಒಂದು ದೇವದರ್ಶನ ಗುಡಾರದ ಭದ್ರತೆ ಮತ್ತು ಅದರ ಸುರಕ್ಷತೆಯನ್ನ ಕಾಪಾಡಬೇಕಾಗಿತ್ತು, ಮತ್ತು ಯಾರೇ ಅದರ ಒಳಗೆ ಅನ್ಯರು ಪ್ರವೇಶ ಮಾಡಿದ್ರು ಅವರನ್ನ ಸಾಯಿಸಬೇಕಾಗಿತ್ತು. Those who try to come inside like that are like thieves, robbers who have a wrong intention. ಅದರ ಒಳಗೆ ಅನ್ಯರು ಪ್ರವೇಶ ಮಾಡುವುದಾದ್ರೆ ಅವರು ಕಳ್ಳರು, ಅವರು ದುರುದ್ದೇಶವನ್ನ ಇಟ್ಟುಕೊಂಡು ಪ್ರವೇಶ ಮಾಡುವಂತವರೇ ಆಗಿರುತ್ತಾರೆ. So in the New Testament, every believer is a priest. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಒಬ್ಬ ಯಾಜಕನಾಗಿದ್ದಾನೆ. So God is holy. ದೇವರು ಪರಿಶುದ್ಧನಾಗಿದ್ದಾನೆ. So now Jesus Christ is our mediator between God and us. ಈಗ ಯೇಸು ಕ್ರಿಸ್ತನು ತಂದೆಯಾದ ದೇವರೊಟ್ಟಿಗೆ ನಮಗೋಸ್ಕರವಾಗಿ ಭಿನ್ನಹಿಸುವಂತವನಾಗಿದ್ದಾನೆ. So we don't have to depend on Aaron descendants. We don't have to depend on animal sacrifice. We trust only Lord Jesus Christ. He is the mediator between God and us.
ಆದ ಕಾರಣ ಈಗ ನಾವು ಆರೋನನ ಸಂತತಿಯವರ ಮೇಲೆ ನಾವು ಆತುಕೊಳ್ಳಬೇಕಾಗಿಲ್ಲ, ಅಥವಾ ಪ್ರಾಣಿಗಳ ಬಲಿಗಳನ್ನ ಸಲ್ಲಿಸುವಂತ ನಮಗೆ ಅವಶ್ಯಕತೆ ಈಗ ಇಲ್ಲ. So the Levites were chosen by the Lord instead of every firstborn in Israel to serve him in the nation of Israel. ಆದ ಕಾರಣ ದೇವರಿಗೆ ಸೇವೆ ಸಲ್ಲಿಸುವುದಕ್ಕೋಸ್ಕರವಾಗಿ ದೇವರು ಲೇವಿಯರನ್ನ ಆರಿಸಿಕೊಂಡನು, ಅವರ ಇಸ್ರಾಯೇಲರ ಚೊಚ್ಚಲ ಮಕ್ಕಳ ಬದಲಿಯಾಗಿ. So the Gershonites were about 7,500 plus. They were to take care of the skins that covered the tabernacle. They were responsible to dismantle and reassemble the tabernacle of meeting. ಜೇರಹನ ಕುಟುಂಬಗಳು ಪಶ್ಚಿಮದಲ್ಲಿ ನಾವು ನೋಡುತ್ತೇವೆ. ಅವರು ಈ ಚರ್ಮದಿಂದ ಮಾಡಲ್ಪಟ್ಟಂತ ಈ ಒಂದು ದೇವದರ್ಶನದ ಗುಡಾರವನ್ನ ಅದನ್ನ ನೋಡಿಕೊಳ್ಳಬೇಕಾದಂತ ಒಂದು ಜವಾಬ್ದಾರಿಯನ್ನು ಹೊಂದಿಕೊಂಡವರಾಗಿದ್ದರು. ಮಾತ್ರವಲ್ಲದೆ ಗುಡಾರವನ್ನ ಕೆಡವುವುದಕ್ಕೂ ಮತ್ತೆ ಅದನ್ನ ಪುನಃ ಜೋಡಿಸುವುದಂತ ಒಂದು ಜವಾಬ್ದಾರಿಯನ್ನು ಹೊಂದಿಕೊಂಡವರಾಗಿದ್ರು. Because the Israel camp continuously moved whenever the cloud of fire, the pillar of fire and the cloud of glory moved. ಯಾಕಂದ್ರೆ ದೇವರ ಆ ಒಂದು ಮೇಘ ಸ್ತಂಭವು ಅಗ್ನಿ ಸ್ತಂಭವು ಯಾವಾಗ ಅದು ಮುಂದೆ ಸಾಗುತ್ತಾ ಇತ್ತು, ಆಗಲೆಲ್ಲ ಇಸ್ರಾಯೇಲರ ಪಾಳ್ಯವು ಅವರು ತಮ್ಮ ಗುಡಾರಗಳನ್ನ ಅದರ ಜೊತೆಯಾಗಿ ಅವರು ತೆಗೆದುಕೊಂಡು ಮುಂದೆ ಸಾಗಬೇಕಾಗಿತ್ತು. When they have to move, the Gershonites have to immediately remove the upper cover and they have to fold it and they have to pack it. ಆದ್ರಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಪ್ರಯಾಣ ಮಾಡುವಾಗ ಈ ಜೆರಹನ ಕುಟುಂಬದವರು ತಕ್ಷಣವೇ ದೇವದರ್ಶನದ ಗುಡಾರದ ಆ ಒಂದು ಎಲ್ಲ ಪರದೆಗಳನ್ನ ಸಾಮಗ್ರಿಗಳನ್ನ ತೆಗೆದು ಅದನ್ನ ಕ್ರಮವಾಗಿ ಜೋಡಿಸಿ ಅವರು ಮುಂದೆ ಅದನ್ನ ತೆಗೆದುಕೊಂಡು ಸಾಗಬೇಕಾಗಿತ್ತು. So the Kohathites were responsible to take care of the Ark of the Covenant, the table of bread, the lampstand, the altar and the other tools that is used in the altar. ಕೆಹಾತನ ಕುಟುಂಬದವರು ದೇವರ ಮಂಜೂಷದ ಪೆಟ್ಟಿಗೆ ಮತ್ತು ರೊಟ್ಟಿಯ ಮೇಜು, ದೀಪಸ್ತಂಭ, ಬಲಿಪೀಠಗಳು ಮುಂತಾದ ಪೀಠೋಪಕರಣಗಳನ್ನ ನೋಡಿಕೊಳ್ಳಬೇಕಾದಂತ ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದರು. So they were mostly serving in the most holy place where the Ark of Covenant was. ಇವರು ಅತಿ ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡುವಂತವರಾಗಿದ್ದರು, ಯಾಕಂದ್ರೆ ಅಲ್ಲಿ ದೇವರ ಮಂಜೂಷದ ಪೆಟ್ಟಿಗೆಯನ್ನ ಇಡಲಾಗಿತ್ತು. So they later challenged the authority of Moses and Aaron and they were punished. We will study it in Numbers 16. ಮುಂದೆ ನಾವು ನೋಡುತ್ತೇವೆ ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಅವರು ಮೋಶೆಯ ಮತ್ತು ಆರೋನರ ಅಧಿಕಾರವನ್ನು ಅವರು ಪ್ರಶ್ನೆ ಮಾಡಿದರು. ಅದರ ಪರಿಣಾಮವಾಗಿ ದೇವರು ಅವರನ್ನ ಶಿಕ್ಷಿಸುವುದನ್ನು ನಾವು ನೋಡುತ್ತೇವೆ. So Merari were about 6,200. They were in charge of the pillars, the boards, the structural things. ಈ ಮೆರಾರಿ ವಂಶಸ್ಥರು ಅವರು 6,200 ಜನ ಪುರುಷರಿದ್ದರು. ಇವರು ಮುಖ್ಯವಾಗಿ ಈ ಒಂದು ಗುಡಾರದ ರಚನಾತ್ಮಕ ಅಂಶಗಳ ಉಸ್ತುವಾರಿಯನ್ನು ವಹಿಸಿದರು. ಕಂಬಗಳಾಗಿರ್ಬೋದು, ಆ ಒಂದು ಬೋರ್ಡ್ಗಳಾಗಿರ್ಬೋದು, ಇತ್ಯಾದಿ ಸಾಮಗ್ರಿಗಳ ಜವಾಬ್ದಾರಿ ಇವರಿಗೆ ಕೊಡಲಾಗಿತ್ತು. So the total number of Levite males were about 22,000. ಹೀಗೆ ಒಟ್ಟಾರೆ 22,000 ಲೇವಿಯ ಪುರುಷರು ಇದ್ದರೆಂಬುದಾಗಿ ನಾವು ನೋಡ್ತೇವೆ. So they were taken census because firstborn belongs to God, and whatever the excess firstborn are there, they have to sacrifice. ಹೀಗೆ ನಾವು ನೋಡುತ್ತೇವೆ ಚೊಚ್ಚಲ ಮಕ್ಕಳ ಆ ಒಂದು ಜನಸಂಖ್ಯೆಯನ್ನ ಅವರು ಮಾಡಲಾಗಿತ್ತು. ಮತ್ತೆ ಉಳಿದವರು ಏನೇ ಇದ್ರು ಅವರನ್ನ ದೇವರಿಗೆ ಸಮರ್ಪಿಸಲಾಗಿತ್ತು. So the firstborn in all the nation were about 22,273. ಹೀಗೆ ಇಡೀ ಇಸ್ರಾಯೇಲರಲ್ಲಿ ಚೊಚ್ಚಲ ಮಕ್ಕಳ ಸಂಖ್ಯೆ 22,273 ಜನ ಇರುವುದನ್ನು ನಾವು ನೋಡ್ತೇವೆ. So the Levite males were 22,000. ಇದರಲ್ಲಿ ಲೇವಿಯ ಪುರುಷರು 22,000 ಜನರು ಇದ್ದರು. So instead of the firstborn in Israel, God chose Levite and they will be serving the Lord. ಹೀಗೆ ಇಸ್ರಾಯೇಲರಲ್ಲಿ ಚೊಚ್ಚಲ ಮಕ್ಕಳನ್ನ ಆರಿಸಿಕೊಳ್ಳದೆ ಅವರ ಬದಲಿಯಾಗಿ ದೇವರು ಲೇವಿಯರನ್ನ ತನ್ನ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. So these 22,000 will serve in the tabernacle. ಹೀಗೆ 22,000 ಲೇವಿ ಪುರುಷರು ಅವರು ದೇವದರ್ಶನದ ಗುಡಾರದಲ್ಲಿ ದೇವರಿಗೆ ಸೇವೆ ಮಾಡಿದರು.
but there were 273 excess firstborn among the nation of Israel. ಆದರೆ ಇಸ್ರಾಯೇಲ್ ಇಡೀ ರಾಷ್ಟ್ರದಲ್ಲಿ 273 ಹೆಚ್ಚು ಚೊಚ್ಚಲ ಗಂಡು ಮಕ್ಕಳು ಇದ್ದರು. So only they were commanded to pay the redemption price of 5 shekels per individual. ಆದ ಕಾರಣ ಈ ಉಳಿದಂತ ಚೊಚ್ಚಲ ಗಂಡು ಮಕ್ಕಳನ್ನ ವಿಮೋಚಿಸುವ ಸಲುವಾಗಿ ಪ್ರತಿಯೊಬ್ಬ ಚೊಚ್ಚಲ ಮಕ್ಕಳಿಗೆ ತಲಾ 5 ಶೆಕೆಲ್ಗಳನ್ನ ಕೊಟ್ಟು ಅವರನ್ನ ವಿಮೋಚಿಸಬೇಕಾಗಿತ್ತು. So the redemption money collected was about 1365 shekels. ಹೀಗೆ ಒಟ್ಟಾರೆ 1365 ಶೆಕೆಲ್ಗಳನ್ನ ವಿಮೋಚನಾ ದುಡ್ಡಾಗಿ ಅದನ್ನ ಸಂಗ್ರಹಿಸಲಾಗಿತ್ತು. So we have to remember God punished the Egyptians by killing their firstborn. ನಾವು ನೆನಪಿಗೆ ತಂದುಕೊಳ್ಳಬೇಕು, ದೇವರು ಐಗುಪ್ತ ದೇಶವನ್ನ ದಂಡಿಸುವುದನ್ನು ಅವರ ಚೊಚ್ಚಲ ಮಕ್ಕಳನ್ನ ಸಂಹರಿಸುವುದರ ಮೂಲಕವಾಗಿ. So only all the firstborn in Israel belongs to God. ಆದ ಕಾರಣ ಇಸ್ರಾಯೇಲ್ನಲ್ಲಿರುವಂತಹ ಎಲ್ಲ ಚೊಚ್ಚ ಮಕ್ಕಳು ದೇವರಿಗೆ ಸೇರಿದ್ದವರಾಗಿದ್ದಾರೆ. So God chose Levites instead of firstborn to serve him in the tabernacle. ಹೀಗೆ ದೇವರು ಲೇವಿಯ ಕುಲದವರನ್ನ ತನ್ನ ಸೇವೆಗೋಸ್ಕರವಾಗಿ ಆತನು ಆರಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. So whatever number is excess, they have to pay the redemption money in the tabernacle. ಆದ್ರಿಂದ ಉಳಿದಂತ ಹೆಚ್ಚಾದಂತ ಚೊಚ್ಚಲ ಗಂಡು ಮಕ್ಕಳನ್ನ ಅವರಿಗೆ ಈ ಒಂದು ಹಣವನ್ನ ಕೊಟ್ಟು ಅವರನ್ನ ವಿಮೋಚಿಸಬೇಕಾಗಿತ್ತು. So the tabernacle service was done by the males who were above 30 years and below 50 years. ಹೀಗೆ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡುತ್ತಿದ್ದಂತಹ ಈ ಲೇವಿಯರ ವಯಸ್ಸು 30 ವರ್ಷಕ್ಕಿಂತ ಮೇಲ್ಪಟ್ಟು ಮತ್ತು 50 ವರ್ಷಕ್ಕಿಂತ ಒಳಪಟ್ಟು ಇರುವುದನ್ನು ನಾವು ನೋಡ್ತೇವೆ. So the ages between 30 to 50 is considered as the prime of man's life. ಒಬ್ಬ ಮನುಷ್ಯನ ಜೀವಿತದಲ್ಲಿ 30 ರಿಂದ 50 ವರ್ಷ ವಯಸ್ಸು ಬಹಳ ಪ್ರಾಮುಖ್ಯವಾದಂತಹ ಪ್ರಧಾನವಾದಂತಹ ಒಂದು ವಯಸ್ಸು ಎಂಬುದಾಗಿ ಪರಿಗಣಿಸಲಾಗುತ್ತದೆ. So the Levites will come into the duty at the age of 25 and they will receive 5 years of training. ಹೀಗೆ ಲೇವಿಯರು ಪ್ರಾಯಸ್ಥರಾದಾಗ 25 ವಯಸ್ಸಿನವರಾದಾಗ ಅವರು ಈ ಯಾಜಕ ಸೇವೆಯಲ್ಲಿ ಸೇರ್ಪಡೆಗೊಂಡು 5 ವರ್ಷಗಳ ಕಾಲ ಸೇವೆ ಸಲ್ಲಿಸುವುದರ ತರಬೇತಿಯನ್ನ ಹೊಂದಿಕೊಳ್ಳುತ್ತಾರೆ. So from the age of 30 to 50, 20 years they will serve the Lord. ಹೀಗೆ 30 ವಯಸ್ಸಿನಿಂದ 50 ವಯಸ್ಸಿನವರೆಗೆ ಅಂದ್ರೆ ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಅವರು ದೇವದರ್ಶನ ಗುಡಾರದಲ್ಲಿ ಅವರು ಸೇವೆಯನ್ನ ಸಲ್ಲಿಸುವಂತವರಾಗಿರುತ್ತಾರೆ. So after they are 50, if they are old, if they are healthy, they can serve, but they will be serving, assisting other Levites, younger Levites. ಹೀಗೆ 50 ವರ್ಷಗಳಾದ ನಂತರ ಅವರು ತಮ್ಮ ಸೇವೆಯನ್ನು ಮುಂದುವರಿಸಬಹುದು. ಆದರೆ ಅವರು ಮುಖ್ಯವಾಗಿ ಯವನ ಪ್ರಾಯದಲ್ಲಿರುವಂತಹ ಲೇವಿಯರಿಗೆ ಅವರು ಈ ಯಾಜಕ ಸೇವೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿ ಅವರಿಗೆ ಸಹಾಯವನ್ನ ನೀಡುವಂತವರಾಗಿರ್ತಾರೆ. So each Levite family of the 3 clans were given specific jobs, and even each individual was given a specific job. ಹೀಗೆ ಪ್ರತಿಯೊಂದು ಲೇವಿಯ ಕುಲಕ್ಕೂ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಮಾತ್ರವಲ್ಲದೆ ಪ್ರತಿಯೊಬ್ಬ ಲೇವಿಗೂ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. So there were about 8,580 who would be doing the service. ಹೀಗೆ 8,580 ಪುರುಷರು ಈ ಒಂದು ಸೇವೆಯನ್ನ ಸಲ್ಲಿಸಿದ್ರು. So the sons of Kohath will be 2,750. ಕೆಹಾತನ ಕುಲದಿಂದ 2,750 ಪುರುಷರಿದ್ರು. Then 2,630 from Gershonites. ನಾವು ನೋಡ್ತೇವೆ. ಮತ್ತೆ ಜೇರಹನ ಕುಲದಿಂದ 2,630 ಪುರುಷರಿದ್ರು. And 3,200 from Merari clan. ಮತ್ತೆ ನಾವು ನೋಡುತ್ತೇವೆ ಮೆರಾರಿಯ ಆ ಒಂದು ಕುಲದಿಂದ 3,200 ಪುರುಷರು ಸೇವೆ ಸಲ್ಲಿಸಿದರು. So each of them will have 1 or 2 assistants. ಹೀಗೆ ಪ್ರತಿಯೊಬ್ಬರಿಗೂ 1 ಅಥವಾ 2 ಅಸಿಸ್ಟೆಂಟ್ಗಳು ಅವರ ಜೊತೆಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. So the estimated weight of the tabernacle was about 8,600 kilos. ದೇವದರ್ಶನ ಗುಡಾರದ ತೂಕ ಹೆಚ್ಚು ಕಡಿಮೆ 8,600 ಕಿಲೋಗಳಷ್ಟಿತ್ತು.
So the pillars, the boards, the coverings, the altar, the things that used in altar, the Ark of Covenant. So all these, the total was about 8,600 kilos. ಹೀಗೆ ಆ ಒಂದು ದೇವದರ್ಶನ ಗುಡಾರದ ಕಂಬಗಳು, ಅದಕ್ಕೆ ಹೋಲಿಸಿದಂತ ಆ ಒಂದು ಚರ್ಮದ ಹೊದಿಕೆಗಳು, ಅಲ್ಲಿದ್ದಂತ ಮಂಜೂಷದ ಪೆಟ್ಟಿಗೆ ಮತ್ತು ಪೀಠೋಪಕರಣಗಳು, ಬೇರೆ ಇತ್ಯಾದಿ ವಸ್ತುಗಳು, ಸಾಮಗ್ರಿಗಳು, ಬಳಸಿದಂತ ಎಲ್ಲಾ ವಸ್ತುಗಳನ್ನ ನಾವು ಲೆಕ್ಕ ಮಾಡುವುದಾದ್ರೆ ಅಂದಾಜಿಗೆ 8,600 ಕಿಲೋವಷ್ಟು ತೂಕ ಈ ಎಲ್ಲ ವಸ್ತುಗಳನ್ನ ಒಟ್ಟಾರೆ ನಾವು ನೋಡ್ತೇವೆ. So each person will be allotted something. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕನಿಷ್ಠ ಪಕ್ಷ ಒಂದು ವಸ್ತುವನ್ನ ನಿಗದಿಪಡಿಸಲಾಗಿತ್ತು ಒಯ್ಯುವುದಕ್ಕೋಸ್ಕರವಾಗಿ. If the pillar has to be carried by 4 people, there will be a label saying these 4 people will carry this pillar. ಒಂದು ಕಂಬವನ್ನ 4 ಪುರುಷರು ಎತ್ತಿಕೊಳ್ಳಬೇಕಾದ್ರೆ ಆ 4 ಪುರುಷರ ಹೆಸರನ್ನ ನಿಗದಿಪಡಿಸಲಾಗಿತ್ತು. ಅವರು ಮಾತ್ರ ಆ ಒಂದು ಕಂಬವನ್ನ ಎತ್ತಿಕೊಂಡು ಅದನ್ನ ಒಯ್ಯಬೇಕಾಗಿತ್ತು. Who will be carrying the Ark of Covenant? Their names will be listed there. ದೇವರ ಮಂಜೂಷದ ಪೆಟ್ಟಿಗೆಯನ್ನು ಯಾರು ಹೊತ್ತುಕೊಳ್ಳಬೇಕೆಂಬುದಂತ ಹೆಸರನ್ನು ಸಹ ಪಟ್ಟಿ ಮಾಡ್ತಾ ಇದ್ರು. So the show table of bread, that also will have names. Who will be carrying that table? ಅದೇ ರೀತಿಯಾಗಿ ಮೇಜಿನಲ್ಲಿ ಇರುವಂತಹ ರೊಟ್ಟಿಯನ್ನು ಸಹ, ಆ ಒಂದು ಮೇಜನ್ನು ಸಹ, ಅದನ್ನು ಸಹ ಯಾರು ತೆಗೆದುಕೊಳ್ಬೇಕಾಗಿತ್ತು ಅದರ ಸಹ ನಿಗದಿಪಡಿಸ್ತಾ ಇದ್ರು. Who will be carrying the menorah? So those team, their names will be on that. ಅದೇ ರೀತಿಯಾಗಿ ದೀಪಸ್ತಂಭವನ್ನ ಯಾರು ಹೊತ್ತುಕೊಳ್ಬೇಕು ಅದನ್ನು ಸಹ ಅಲ್ಲಿ ಗುರುತಿಸಲಾಗಿರ್ತಿತ್ತು. So it was minutely, detailedly planned, and every person had a role to play. ಆದ್ರಿಂದ ಪ್ರತಿಯೊಂದು ವಸ್ತುವನ್ನು ಸಹ ಯಾರು ಹೊತ್ತುಕೊಂಡು ಅದನ್ನ ಸಾಗಿಸಬೇಕು ಎಂಬುದನ್ನ ಸೂಕ್ಷ್ಮವಾಗಿ, ಕೂಲಂಕುಷವಾಗಿ ಪ್ರತಿಯೊಂದನ್ನು ಸಹ ಅಲ್ಲಿ ಅವರು ಅದನ್ನ ಪಟ್ಟಿ ಮಾಡಿ ನಿಗದಿಪಡಿಸಿದ್ರು. So today God has a specific plan for each one of us. ಇವತ್ತು ದೇವರು ನಮಗೋಸ್ಕರವಾಗಿಯೂ ಸಹ ಪ್ರತಿಯೊಬ್ಬರಿಗೋಸ್ಕರವಾಗಿಯೂ ತನ್ನ ಉದ್ದೇಶವನ್ನ ನಿಗದಿಪಡಿಸಿದ್ದಾನೆ. So we need not copy others, we need not imitate others, we need not follow others. So God has a specific plan for in his kingdom. ಆದ್ರಿಂದ ನಾವು ಇನ್ನೊಬ್ಬ ವ್ಯಕ್ತಿಯನ್ನ ನಾವು ನಕಲಿ ಮಾಡುವುದಾಗಲಿ, ಇನ್ನೊಬ್ಬ ವ್ಯಕ್ತಿಯ ಹಾಗೆ ನಾವು ಬದಲಾಗುವಂತದಾಗಲಿ ಈ ರೀತಿಯಾಗಿ ನಾವು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ನಮ್ಮೆಲ್ಲರಿಗೂ ನಿರ್ದಿಷ್ಟವಾದಂತ ವ್ಯಕ್ತಿಗತವಾದಂತ ಒಂದು ಯೋಚನೆಯನ್ನ ಆತನು ನಮಗೋಸ್ಕರವಾಗಿ ಸಿದ್ಧಪಡಿಸಿದವನಾಗಿದ್ದಾನೆ. We don't need to compete with others because we all have a role and responsibility in God's kingdom. ಆದ್ರಿಂದ ನಾವು ಇತರರೊಟ್ಟಿಗೆ ನಾವು ಪೈಪೋಟಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರ ರಾಜ್ಯದಲ್ಲಿ ದೇವರು ನಮಗೋಸ್ಕರವಾಗಿ ಆತನು ಪ್ರತ್ಯೇಕವಾಗಿ ವ್ಯಕ್ತಿಗತವಾಗಿ ನಮಗೋಸ್ಕರವಾಗಿ ಒಂದು ಯೋಜನೆಯನ್ನ ಸಿದ್ಧಪಡಿಸಿದವನಾಗಿದ್ದಾನೆ. So what we learn is God organizes his people. ನಾವು ನೋಡ್ತೇವೆ ಈ ಒಂದು ವಿಷಯದಿಂದ ನಾವು ಕಲಿಯುವಂತ ವಿಚಾರ ಏನಪ್ಪಾ ಅಂತಂದ್ರೆ ದೇವರು ತನ್ನ ಜನರನ್ನ ಸಂಘಟಿಸುವಂತವನಾಗಿದ್ದಾನೆ. God ordered a census so that the people fit for military service should be trained, equipped to possess the land. ದೇವರು ಒಂದು ಜನಗಣತಿಯನ್ನು ಆದೇಶಿಸುತ್ತಾನೆ. ಯಾಕಂದ್ರೆ ತನ್ನ ಜನರು ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದಕ್ಕೋಸ್ಕರವಾಗಿ ಅರ್ಹರಾಗಿದ್ದಾರೋ ಇಲ್ಲುವುದನ್ನ ಆತನು ತಿಳಿಯುವಂತೆ. We have a spiritual battle and we are engaged in that battle. ನಮಗೂ ಒಂದು ಆತ್ಮಿಕವಾದಂತ ಒಂದು ಹೋರಾಟವಿದೆ. ಆ ಒಂದು ಆತ್ಮಿಕವಾದಂತ ಹೋರಾಟದಲ್ಲಿ ನಾವು ಪ್ರತಿನಿತ್ಯ ನಾವು ತೊಡಗಿಸಿಕೊಂಡಿದ್ದವರಾಗಿದ್ದೇವೆ. So God is God of order, design. He organized the camp. So east, west, south and north, and who would be in each side. ದೇವರು ಬಹಳ ಕ್ರಮಬದ್ಧವುಳ್ಳವನಾಗಿದ್ದಾನೆ, ಮಾತ್ರವಲ್ಲದೆ ಶಿಸ್ತುಬದ್ಧನಾಗಿದ್ದಾನೆ. ಆದ್ರಿಂದ ಆ ಇಸ್ರಾಯೇಲರ ಪಾಳ್ಯವನ್ನ ಬಹಳ ಸುಂದರವಾಗಿ ಆತನು ಅದನ್ನ ಸಂಘಟಿಸುವುದನ್ನು ನಾವು ನೋಡ್ತೇವೆ. ಮಧ್ಯ ಭಾಗದಲ್ಲಿ ದೇವದರ್ಶನ ಗುಡಾರ, ಪೂರ್ವ ಭಾಗ, ದಕ್ಷಿಣ ಭಾಗ, ಪಶ್ಚಿಮ ಭಾಗ, ಉತ್ತರ ಭಾಗ, ಈ ರೀತಿಯಾಗಿ 4 ದಿಕ್ಕುಗಳಾಗಿ ಅವರನ್ನ ನಿಯೋಜಿಸುವುದನ್ನು ನಾವು ನೋಡ್ತೇವೆ. So the Levites were also organized. In the east side were the priests, and the other 3 sides were the 3 clans of Levites. ಅದೇ ರೀತಿಯಾಗಿ ಲೇವಿಯರು ಸಹ ಬಹಳ ಅಚ್ಚುಕಟ್ಟಾಗಿ ಅವರು ಸಹ ಸಂಘಟಿತರಾಗಿದ್ದರು. ನಾವು ನೋಡ್ತೇವೆ ಯಾಜಕರಲ್ಲದೆ ಕೋರಹನು, ಜೆರಹನು ಮತ್ತು ಮರಾರಿ ಕುಲಗಳು ಅವರು ಸಹ ಆ ಒಂದು ದೇವದರ್ಶನದ ಗುಡಾರದ ಉತ್ತರ, ದಕ್ಷಿಣ ಮತ್ತು ಈಶಾನ್ಯ ಭಾಗಗಳಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. Each clan had a specific job and each individual
had a specific work to do. ಪ್ರತಿಯೊಂದು ಆ ಯಾಜಕ ಕುಟುಂಬಕ್ಕೂ ಒಂದು ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಅಷ್ಟು ಮಾತ್ರವಲ್ಲದೆ ಪ್ರತಿಯೊಬ್ಬ ಲೇವಿಯನಿಗೂ ಒಂದು ಜವಾಬ್ದಾರಿಯನ್ನ ಕೊಡಲಾಗಿತ್ತು. So the firstborn belongs to God, so the excess of the firstborn were redeemed by paying the shekels. ಚೊಚ್ಚಲ ಮಕ್ಕಳು ದೇವರಿಗೋಸ್ಕರವಾಗಿ ಅವರು ಸಮರ್ಪಿಸಲ್ಪಟ್ಟವರಾಗಿದ್ದಾರೆ. ಅದೇ ರೀತಿಯಾಗಿ ಹೆಚ್ಚಾಗಿ ಬಂದಂತ ಚೊಚ್ಚಲ ಮಕ್ಕಳ ಜನಗಣತಿಯಲ್ಲಿ ಹೆಚ್ಚಾಗಿ ಬಂದಂತ ಚೊಚ್ಚಲ ಮಕ್ಕಳನ್ನ ಅವರನ್ನ ಕ್ರಯ ಕೊಟ್ಟು ವಿಮೋಚಿಸುವುದನ್ನ ನಾವು ನೋಡ್ತೇವೆ. So we are like the firstborn, chosen by God, and we will be part of the first resurrection, or we will be translated when He is transformed when He comes again. ಆದರೆ ನಾವು ಸಹ ದೇವರಿಗೆ ಚೊಚ್ಚಲ ಮಕ್ಕಳಾಗಿದ್ದೇವೆ. ಆತನ ಬರೋಣದಲ್ಲಿ ನಾವು ಚೊಚ್ಚಲ ಮಕ್ಕಳಾಗಿ ನಾವು ಎತ್ತಲ್ಪಡುವಂತವರಾಗಿದ್ದೇವೆ, ಅಥವಾ ಆತನ ಬರೋಣದಲ್ಲಿ ನಾವು ರೂಪಾಂತರಗೊಳ್ಳುವಂತವರಾಗಿದ್ದೇವೆ. Let us close our eyes and pray. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Our gracious loving Father, thank you for speaking to us. ಕರುಣೆಯುಳ್ಳ ದೇವರೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, that you are a God of order, decency. ಹೌದು ಸ್ವಾಮಿ, ನೀನು ಕ್ರಮವುಳ್ಳ ದೇವನಾಗಿದ್ದಿ. ಅದೇ ಸಮಯದಲ್ಲಿ ನೀನೊಬ್ಬ ಮಾನ್ಯ ದೇವನಾಗಿದ್ದಿ. Lord, thank you, Lord, for assigning each person a job, and thank you, Lord, for our role in your kingdom. ಪ್ರತಿಯೊಬ್ಬನಿಗೂ ಸ್ವಾಮಿ ನೀನೊಂದು ಕೆಲಸವನ್ನ ನೀನು ನಿಗದಿಪಡಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಅದೇ ರೀತಿಯಾಗಿ ನಮಗೆ ಕೊಟ್ಟಿರುವಂತಹ ಆ ಒಂದು ಜವಾಬ್ದಾರಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for choosing us as your children and giving us the rights of the firstborn to be worshippers of you. ನಮ್ಮನ್ನ ನಿನ್ನ ಚೊಚ್ಚಲ ಮಕ್ಕಳಾಗಿ ಪ್ರಥಮ ಪುತ್ರನಾಗಿ ನೀನು ಆಯ್ದುಕೊಂಡದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ನಮ್ಮನ್ನ ನಿಯೋಜಿಸಿದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ. Lord, help us to be faithful and truthful to you. ನಾವು ನಂಬಿಗಸ್ತರಾಗಿ ಮಾತ್ರವಲ್ಲದೆ ಫಲವುಳ್ಳವರಾಗಿ ನಾವು ನಿನಗೆ ನೀತಿವಂತರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.